ಹಾಯ್ ಎಲ್ಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ಮೀಶೋಯಿಂದ ನಾನು ಒಂದು ಫ್ಯಾಬ್ರಿಕನ್ನು ತೊಗೊಂಡು ಡ್ರೆಸ್ದು ಕಟಿಂಗ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಈ ವಿಡಿಯೋದಲ್ಲಿ ನಾನು ಪೇಪರ್ ಕ್ಯಾನ್ವಾಸನ್ನು ಯೂಸ್ ಮಾಡಿಕೊಂಡು ನಾವು ಬ್ಯಾಕ್ ಮತ್ತು ಫ್ರಂಟ್ ನೆಕ್ಕನ್ನು ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು, ಹಾಗೆ ತುಂಬ ಸಿಂಪಲ್ ಆ್ಯಂಡ್ ಈಸಿಯಾಗಿ ಯಾವ ರೀತಿ ನಾವು ಈ ಚೂಡಿದಾರ್ ಟಾಪ್ನ ಸ್ಟಿಚಿಂಗ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲೇ ತೋರಿಸ್ಕೊಟ್ಟಿದ್ದೀನಿ. ಯಾರಾದರೂ ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಈ ವಿಡಿಯೋದಲ್ಲಿ ಏನೇ ಡೌಟ್ಸ್ ಬಂದರೂ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ನೋಡಿ, ನಾನಿಲ್ಲಿ ಫಸ್ಟು ನೆಕ್ಸ್ನ ಕಟ್ ಮಾಡೋದಕ್ಕೆ ಕ್ಯಾನ್ವಾಸನ್ನು ತೊಗೊಂಡಿದ್ದೀನಿ. ನೋಡಿ, ಕ್ಯಾನ್ವಾಸ್ ಪೇಪರನ್ನು ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಫೋಲ್ಡಿಂಗ್ ಸೈಡ್ ನಮ್ಮ ಸೈಡ್ಗೆ ಈ ರೀತಿ ಪ್ಲೇಸ್ ಮಾಡಿಕೊಂಡು ಫಸ್ಟು ಒಂದು ಬೇಸ್ ಲೈನ್ ಹಾಕ್ಕೋಬೇಕು. ನೋಡಿ, ಕ್ಯಾನ್ವಾಸ್ ಡಬಲ್ ಫೋಲ್ಡಲ್ಲಿದೆ. ಫಸ್ಟ್ ಒಂದು ಬೇಸ್ ಲೈನ್ ಹಾಕ್ಕೋಬೇಕು. ಆನಂತರ 1/2 ಇಂಚ್ ಮಾರ್ಜಿನ್ಗೆ ಇನ್ನೊಂದು ಲೈನನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಶೋಲ್ಡರ್ ಲೈನು. ಈಗ ನೆಕ್ ವಿಡ್ತನ್ನು ಮಾರ್ಕ್ ಮಾಡ್ಕೋಬೇಕು. ನಾನು ಮಾರ್ಕ್ ಮಾಡ್ಕೊಂಡಿರೋ ನೆಕ್ ವಿಡ್ತ್ ಬಂದು 2.25 ಇಂಚು. ಹಾಗೆ ನೆಕ್ ಡೀಪ್ ಬಂದು ನಾನು 6 ಇಂಚಸ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಫ್ರಂಟು. ನಿಮ್ಮ ಇಷ್ಟ, ನೀವೆಷ್ಟು ನೆಕ್ ಡೀಪ್ ಹಾಕ್ತಿರೋ ಅಷ್ಟನ್ನು ನೀವು ಮಾರ್ಕ್ ಮಾಡ್ಕೊಳ್ಳಿ. ಕೆಳಗಡೆ ಕೂಡ 2.25 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡೆ. ಈಗ ಒಂದು ಬಾಕ್ಸ್ ಶೇಪನ್ನು ಈ ರೀತಿ ಡ್ರಾ ಮಾಡ್ಕೋಬೇಕು. ನಾನಿಲ್ಲಿ ಲೀಫ್ ಶೇಪನ್ನು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾವ ನೆಕ್ ಡಿಸೈನ್ ಇಷ್ಟ ಆಗುತ್ತೋ ಆ ನೆಕ್ ಶೇಪನ್ನು ನೀವು ಈ ಬಾಕ್ಸಲ್ಲಿ ಡ್ರಾ ಮಾಡ್ಕೋಬೋದು. ಬ್ರಾಡಾಗಿ ಹಾಕ್ತೀನಿ ಅಂದರೆ ಬ್ರಾಡಾಗಿ ಕೂಡ ನೀವು ನೆಕ್ಕನ್ನು ಡ್ರಾ ಮಾಡ್ಕೋಬೋದು. ನೋಡಿ, ನಾನು ಈ ರೀತಿ ಸಿಂಪಲ್ಲಾಗಿ ಲೀಫ್ ಶೇಪನ್ನು ಡ್ರಾ ಮಾಡ್ಕೊಂಡಿದ್ದೀನಿ. ದುಪ್ಪಟಾಸ್ ಯಾರು ವೇರ್ ಮಾಡೋಲ್ಲೋ ಅಂಥವರು, ಅಂದರೆ ರೆಗ್ಯುಲರ್ ಪರ್ಪಸ್ಸಾಗಿ ನಾವು ದುಪ್ಪಟಾಸನ್ನು ವೇರ್ ಮಾಡಲ್ಲ ಡೈಲಿ ಅನ್ನೋರು, ಸ್ವಲ್ಪ ಆದಷ್ಟು ಫ್ರಂಟ್ ನೆಕ್ಕನ್ನು ಸ್ವಲ್ಪ ಕಡಿಮೆನೇ ಇಟ್ಕೊಳ್ಳಿ. ನೆಕ್ ಡೆಪ್ತ್ ಅನ್ನೋದು ಇಲ್ಲ, ನಾವು ದುಪ್ಪಟಾಸ್ ವೇರ್ ಮಾಡ್ತೀವಿ ಅನ್ನೋ ಹಂಗಿದ್ರೆ ನೀವು ನೆಕ್ಕನ್ನು ಬ್ರಾಡು ಮತ್ತು ಡೆಪ್ತ್ ಕೂಡ ಜಾಸ್ತಿನೇ ಇಟ್ಕೋಬೋದು. ನಾನು ಅಷ್ಟಾಗಿ ದುಪ್ಪಟಾಸನ್ನು ವೇರ್ ಮಾಡೋದಿಲ್ಲ, ಸೊ ಅದಕ್ಕೋಸ್ಕರ ನಾನು ಫ್ರಂಟ್ ನೆಕ್ ಅನ್ನೋದು ಆದಷ್ಟು ಸ್ವಲ್ಪ ಕಡಿಮೆ ಇರೋ ಥರನೇ ನೋಡ್ಕೊಳ್ತೀನಿ. ನೋಡಿ, ಈ ರೀತಿ ನೀಟಾಗಿ ಕಟ್ ಮಾಡ್ಕೋಬೇಕು. ಆ ಶೋಲ್ಡರ್ ಹತ್ರ ನಾವೇನು 1/2 ಇಂಚ್ ಮಾರ್ಜಿನ್ ಇದೆ ಇದನ್ನು ಕಟ್ ಮಾಡಬೇಡಿ. ನಾನು ಯಾವ ರೀತಿ ಕಟ್ ಮಾಡ್ತಾಯಿದ್ದೀನಿ ಸೇಮ್ ಇದೇ ರೀತಿಯೇ ಕಟ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ ಸ್ಟಿಚ್ ಮಾಡುವಾಗ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಈ ರೀತಿ ನೀವು ಮೇಲ್ಗಡೆ ಶೋಲ್ಡರ್ ಪಟ್ಟಿನ ಕಟ್ ಮಾಡಲಿಲ್ಲ ಅಂದರೆ. ನೋಡಿ, ಈ ರೀತಿ ನೆಕ್ ಶೇಪ್ ಅನ್ನೋದು ಕಟಿಂಗ್ ಮಾಡ್ಕೋಬೇಕು ಕ್ಯಾನ್ವಾಸ್ ಪೇಪರ್ ಮೇಲೆ. ಸೇಮ್ ಹಾಗೆ ಬ್ಯಾಕ್ ನೆಕ್ಕನ್ನು ಕೂಡ ನಾವು ಕಟ್ ಮಾಡ್ಕೋಬೇಕು. ಬ್ಯಾಕಲ್ಲಿ ನಾನು ಯಾವುದೇ ರೀತಿ ಡಿಸೈನನ್ನು ಇಡ್ತಿಲ್ಲ, ಸುಮ್ಮನೆ ರೌಂಡ್ ನೆಕ್ಕನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಒಂದು ಬೇಸ್ ಲೈನು, ಆನಂತರ 1/2 ಇಂಚ್ ಮಾರ್ಜಿನ್ಗೆ ಒಂದು ಲೈನ್ ಹಾಕ್ಕೋಬೇಕು. ಸೊ ನೆಕ್ ಬಿಡ್ತು ನಾವು 2.25 ಇಂಚು ತೊಗೊಂಡಿದ್ವಿ. ಇಲ್ಲಿ ನಾನು ಬ್ಯಾಕ್ ನೆಕ್ ಡೆಫ್ತ್ ಬಂದು 7.5 ಇಂಚು ತೊಗೊತಾ ಇದ್ದೀನಿ. 7 ಆರ್ 7 7, 7.5, 8 ಎಷ್ಟು ಬೇಕೋ ನೀವು ಅಷ್ಟನ್ನು ಮಾರ್ಕ್ ಮಾಡ್ಕೊಳ್ಳಿ. 2.25 ಇಂಚಿಗೆ ಮೇಲ್ಗಡೆ ನೆಕ್ ಬಿಡ್ತನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಕೆಳಗಡೆ ಬಂದಾಗ ಒಂದು 1/4 ಇಂಚು ಎಕ್ಸ್ಟ್ರಾ ಸೇರಿಸ್ಕೊಂಡು 3 ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೀವು ಕೆಳಗಡೆ ಬೇಕಾದರೆ ಒಂದು 1/2 ಇಂಚ್ವರೆಗೂ ಬ್ರಾಡನ್ನು ನೆಕ್ ಬಿಡ್ತನ್ನು ಜಾಸ್ತಿ ಮಾರ್ಕ್ ಮಾಡ್ಕೋಬೋದು. ನೋಡಿ, ಈ ರೀತಿ ರೌಂಡ್ ಶೇಪನ್ನು ಡ್ರಾ ಮಾಡಿಕೊಂಡೆ. ಈಗ ಸುತ್ತಲೂ ನಮಗೆ ಒಂದು 3/4 ಇಂಚು ಕ್ಲಾತ್ ಇರೋ ಥರ, ಕ್ಯಾನ್ವಾಸ್ ಇರೋ ಥರ ನೋಡಿಕೊಂಡು ನೀಟಾಗಿ ರೌಂಡ್ ಶೇಪಲ್ಲಿ ಕ್ಯಾನ್ವಾಸ್ ಪೇಪರನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಮೇಲ್ಗಡೆ ನೆಕ್ ಬಿಡ್ತ ಹತ್ರ ನಾವೇನು ಶೋಲ್ಡರ್ಗೆ ಮಾರ್ಕ್ ಮಾಡಿದ್ದೀವೋ ಅದನ್ನು ಅಲ್ಲಿ ಕಟ್ ಮಾಡೋದಿಲ್ಲ, ಹಾಗೆ ಇಟ್ಕೊಳ್ಳಿ. ನೀವು ಯಾವುದಾದ್ರೂ ಕ್ಯಾನ್ವಾಸ್ ಪೇಪರ್ ಮೇಲೆ ನೆಕ್ಕನ್ನು ಡಿಸೈನ್ ಮಾಡ್ತೀರಿ ಅಂದರೆ ಯಾವುದೇ ಕಾರಣಕ್ಕೂ ನೀವು ಶೋಲ್ಡರ್ ಹತ್ರ ಒಂದು 1/2 ಇಂಚು ಕ್ಯಾನ್ವಾಸನ್ನು ನೀವು ಕಟ್ ಮಾಡ್ದಿರ ಈ ರೀತಿ ಇಟ್ಕೋಬೇಕು. ನಿಮಗೆ ನೆಕ್ಸ್ಟ್ನ ಸ್ಟಿಚ್ ಮಾಡುವಾಗ ತುಂಬಾ ಈಸಿಯಾಗಿ ಸ್ಟಿಚ್ ಮಾಡ್ಬೋದು. ಹಾಗೆ ನೆಕ್ ಬಿಡ್ತ್ ಅನ್ನೋದು ನೀವು ಸ್ಟಿಚ್ ಮಾಡುವಾಗ ಎಲ್ಲೂ ಕೂಡ ಹೆಚ್ಚು ಕಡಿಮೆ ಆಗೋದಿಲ್ಲ. ನೋಡಿ, ನಾನು ಲೈನಿಂಗ್ ಮೇಲೆ ಪ್ಲೇಸ್ ಮಾಡಿಕೊಂಡು ನೀಟಾಗಿ ಐರನ್ ಮಾಡ್ಕೊಂಡಿದ್ದೀನಿ ಈ ಕ್ಯಾನ್ವಾಸ್ ನೆಕ್ಸನ್ನು. ಈಗ ಸುತ್ತಲೂ ಒಂದು 1/2 ಇಂಚು ಕ್ಲಾತ್ ಇದೆಯಲ್ವ, ಆ ಕ್ಲಾತನ್ನು ಈ ಕ್ಯಾನ್ವಾಸ್ಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸುತ್ತಲೂ ನಾವು ಈಗ ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ನಮಗೆ ಕ್ಯಾನ್ವಾಸ್ ಪೇಪರ್ಗೆ ಒಂದು ಸೈಡು ಗಮ್ ಅನ್ನೋದಿರುತ್ತೆ. ಸೊ ನಾವು ಲೈನಿಂಗ್ ಮೇಲೆ ಪ್ಲೇಸ್ ಮಾಡಿಕೊಂಡು ನೀಟಾಗಿ ಐರನ್ ಮಾಡ್ಕೊಬಿಟ್ರೆ ಈಸಿಯಾಗಿ ಸ್ಟಿಕ್ ಆಗುತ್ತೆ. ಈಸಿಯಾಗಿ ಈ ರೀತಿ ಸುತ್ತಲೂ ನಾವು 1/2 ಇಂಚು ಕ್ಲಾತು ಅಥವಾ ಒಂದು 1/4 ಇಂಚು ಕ್ಲಾತ್ ಇರೋ ಥರ ನೋಡಿಕೊಂಡು ಎಕ್ಸ್ಟ್ರಾ ಲೈನಿಂಗು, ಆ ಲೈನಿಂಗನ್ನು ಕ್ಯಾನ್ವಾಸ್ ಮೇಲೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಎಡ್ಜಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೊತ ಬರಬೇಕು. ವಿಡಿಯೋ ತುಂಬ ಸ್ಪೀಡಾಗಿಟ್ಟರೆ ನಮಗೆ ಅರ್ಥ ಆಗಲ್ಲ ಅಂತ ಕೆಲವೊಂದು ಜನ ನನಗೆ ಕಮೆಂಟ್ ಮಾಡ್ತೀರಾ. ಸೊ ಅದಕ್ಕೋಸ್ಕರ ಸ್ವಲ್ಪ ಸ್ಲೋ ಆಗಿ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ, ಆಗಲೇ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ.
ನೋಡಿ ಈ ರೀತಿ ಕ್ಯಾನ್ವಾಸ್ ನೆಕ್ಸ್ಟನ್ನು ರೆಡಿ ಮಾಡ್ಕೊಂಡಿದ್ದ ನಂತರ ಈಗ ಲೈನಿಂಗನ್ನು ತೊಗೊಂಡು ಲೈನಿಂಗ್ ಬಾಟಮಲ್ಲಿ ನಾವು ಫಸ್ಟು ಸ್ಟಿಚ್ ಹಾಕ್ಕೋಬೇಕು. ಡಬಲ್ ಫೋಲ್ಡ್ ಮಾಡಿಕೊಂಡು ಒಂದು ಸ್ಟಿಚ್ಚನ್ನು ಹಾಕ್ಕೊಬಿಡಬೇಕು. ನಾವು ಮೈನ್ ಫ್ಯಾಬ್ರಿಕ್ಗೆ ಲೈನಿಂಗನ್ನು ಅಟ್ಯಾಚ್ ಮಾಡದಿರೋಕ್ಕೆ ಮೊದಲೇ ನಾವು ಲೈನಿಂಗ್ ಬಾಟಮನ್ನು ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೋಬೇಕು. ಆ ನಂತರ ನಾವು ಮೈನ್ ಫ್ಯಾಬ್ರಿಕ್ಗೆ ರಾಂಗ್ ಸೈಡು ಲೈನಿಂಗನ್ನು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಫ್ರಂಟ್ದು ಲೈನಿಂಗನ್ನು ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಯಾಕಂದರೆ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಅಂತ ನಾನು ಬ್ಯಾಕ್ ಪಾರ್ಟನ್ನು ತೋರಿಸ್ತಾ ಇಲ್ಲ. ಸೇಮ್ ನಾನೀಗ ಫ್ರಂಟದ್ದು ಯಾವ ರೀತಿ ಲೈನಿಂಗನ್ನು ಅಟ್ಯಾಚ್ ಮಾಡ್ತೀನಿ ಸೇಮ್ ಅದೇ ರೀತಿ ನೀವು ಬ್ಯಾಕ್ ಪಾರ್ಟ್ಗೂ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೋಬೇಕು ಮೈನ್ ಫ್ಯಾಬ್ರಿಕ್ಗೆ. ನೋಡಿ ಈಗ ಮೈನ್ ಫ್ಯಾಬ್ರಿಕ್ಕು ರಾಂಗ್ ಸೈಡು ಲೈನಿಂಗನ್ನು ಪ್ಲೇಸ್ ಮಾಡಿಕೊಂಡು ನೀಟಾಗಿ ಲೈನಿಂಗ್ ಹೇಗಿದೆಯೋ ಹಾಗೆ ನಾವು ಎಡ್ಜಲ್ಲಿ ಸ್ಟಿಚಸನ್ನು ಹಾಕ್ಕೊಳ್ತಾ ಹೋಗಬೇಕು. ನೋಡಿ ಈ ರೀತಿ ಸರಿಪಡಿಸ್ಕೊಂಡು ನೀಟಾಗಿ ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಎರಡನ್ನೂ ಕೂಡ ನಾವು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಎರಡನ್ನೂ ಅಟ್ಯಾಚ್ ಮಾಡುವಾಗ ಎಲ್ಲೂ ಕೂಡ ನಮಗೆ ರಿಂಕಲ್ಸ್ ಅನ್ನೋದು ಬರದೇ ಇರೋ ಥರ ನೀಟಾಗಿ ಕ್ಲಾತನ್ನು ಸರಿಪಡಿಸ್ಕೊಳ್ತಾ ಎಡ್ಜಲ್ಲಿ ಸ್ಟಿಚ್ಚನ್ನು ಹಾಕ್ಕೊತ ಬರಬೇಕು. ನಮಗಿದೆಲ್ಲ ಕಷ್ಟ ಆಗುತ್ತೆ ಅನ್ನೋರು ನೀಟಾಗಿ ನೆಲದ ಮೇಲೆ ಅಂದರೆ ಫ್ಲೋರ್ ಮೇಲೆ ಪ್ಲೇಸ್ ಮಾಡಿಕೊಂಡು ಲೈನಿಂಗಿಗೆ ಎಡ್ಜಲ್ಲಿ ನೀವು ಗಮ್ಮನ್ನು ಅಂಟಿಸ್ಬಿಟ್ಟು ಅದ್ರ ಮೇಲೆ ನೀವು ಮೈನ್ ಫ್ಯಾಬ್ರಿಕನ್ನು ಇಟ್ಟು ನೀಟಾಗಿ ಫ್ಯಾಬ್ರಿಕ್ ಗ್ಲೂಯಿಂದ ಕೂಡ ನೀವು ಅಂಟಿಸ್ಕೋಬೋದು. ಅದು ಕೂಡ ತುಂಬಾ ಚೆನ್ನಾಗಿ ಸ್ಟಿಕ್ ಆಗುತ್ತೆ. ನೋಡಿ ಈ ರೀತಿ ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಎರಡನ್ನೂ ನೀಟಾಗಿ ರೀತಿ ಅಟ್ಯಾಚ್ ಮಾಡಿಕೊಂಡೆ. ಈಗ ನಮಗೆ ಲೈನಿಂಗಿಗಿಂತ ಮೈನ್ ಫ್ಯಾಬ್ರಿಕ್ ಅನ್ನೋದು ಒಂದು 1/2 ಇಂಚ್ ಎಕ್ಸ್ಟ್ರಾ ಇರೋ ಥರ ಕಟ್ ಮಾಡ್ಕೊಂಡಿರೋದ್ರಿಂದ ಎಕ್ಸೆಸ್ ಇರೋ ಮೈನ್ ಫ್ಯಾಬ್ರಿಕನ್ನೆಲ್ಲ ನಾವು ನೀಟಾಗಿ ಕಟ್ ಮಾಡ್ಕೊಬಿಡಬೇಕು. ಲೈನಿಂಗಿಗೆ ಕರೆಕ್ಟಾಗಿ ಏನು ನಮಗೆ ಫ್ಯಾಬ್ರಿಕ್ ಎಕ್ಸೆಸ್ ಇದೆಯೋ ಆ ಫ್ಯಾಬ್ರಿಕ್ ಎಲ್ಲವನ್ನು ನಾವು ನೀಟಾಗಿ ರೀತಿ ಟ್ರಿಮ್ ಮಾಡ್ಕೊಬಿಡಬೇಕು. ಸೇಮ್ ಇದೇ ರೀತಿಯೇ ನೀವು ಫ್ರಂಟ್ ಪಾರ್ಟನ್ನು ಕೂಡ ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಎರಡನ್ನೂ ಕೂಡ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ ಎಕ್ಸೆಸ್ ಇರೋ ಎಲ್ಲ ಫ್ಯಾಬ್ರಿಕ್ನು ನೀಟಾಗಿ ರೀತಿ ಟ್ರಿಮ್ ಮಾಡ್ಕೊಬಿಡಬೇಕು. ಈಗ ಟ್ರಿಮ್ ಮಾಡಿದ ನಂತರ ಫಸ್ಟು ಮಿಡ್ಲಿಗೆ ರೀತಿ ಶೋಲ್ಡರ್ ಹತ್ರ ಫೋಲ್ಡ್ ಮಾಡಿಕೊಂಡು ಮಿಡ್ ಪಾಯಿಂಟಲ್ಲಿ ಒಂದು ಟಕ್ಸನ್ನು ಇಟ್ಕೋಬೇಕು. ಈಗ ಫ್ರಂಟಲ್ಲಿ ನಾವು ನೆಕ್ಕು ಕ್ಯಾನ್ವಾಸ್ ಪೇಪರ್ ನೆಕ್ಕನ್ನು ಕಟ್ ಮಾಡಿದ್ದೀವ. ಈಗ ಮಾರ್ಕ್ ಮಾಡ್ಕೊಳ್ತಾ ಇದ್ದೀವಿ. 2.25 ಇಂಚ್ ಅನ್ನೋದು ನಾವು ನೆಕ್ ಬಿಡ್ತ್ ಅನ್ನೋದು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಸೇಮ್ ಮಿಡ್ ಪಾಯಿಂಟ್ ಹತ್ರದಿಂದ ಆ ಕಡೆ 2.25 ಇಂಚು ಈ ಕಡೆ 2.25 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ನೋಡಿ ಕ್ಯಾನ್ವಾಸನ್ನು ಈ ರೀತಿ ಪ್ಲೇಸ್ ಮಾಡ್ಕೋಬೇಕು. ಕ್ಯಾನ್ವಾಸನ್ಗೂ ಕೂಡ ನಾವು ಮಿಡ್ಲಲ್ಲಿ ಈ ರೀತಿ ನೆಕ್ ಪಾಯಿಂಟ್ ಫೋಲ್ಡ್ ಮಾಡಿಕೊಂಡು ಒಂದು ಟಕ್ಸನ್ನು ಇಟ್ಕೋಬೇಕು. ಈಗ ಕರೆಕ್ಟಾಗಿ ನೋಡಿಕೊಂಡು 2.25 ಇಂಚು ಕರೆಕ್ಟಾಗಿ ಆ ಕಡೆ 2.25 ಇಂಚು ಈ ಕಡೆ 2.25 ಇಂಚು ಇರೋ ಥರ ನೋಡಿಕೊಂಡು ನೆಕ್ಕನ್ನು ನೀಟಾಗಿ ಅಲ್ಲಿ ಪ್ಲೇಸ್ ಮಾಡಿಕೊಂಡು ಫಸ್ಟು ಮಿಡ್ಲಲ್ಲಿ ಒಂದು ರಫ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ಆ ಕಡೆ ಈ ಕಡೆ ಕ್ಯಾನ್ವಾಸ್ ಅನ್ನೋದು ಜರಗದೇ ಇರುತ್ತೆ ಈ ರೀತಿ ಸ್ಟಿಚ್ ಹಾಕೊಳ್ಳೋದ್ರಿಂದ. ಕ್ಯಾನ್ವಾಸ್ ನೆಕ್ಕನ್ನು ನಾವು ಸ್ಟಿಚ್ ಮಾಡಬೇಕಾದ್ರೆ ಸ್ಟಿಚ್ಚಿಂಗ್ ಅಂತರ ಅನ್ನೋದು ಕಡಿಮೆ ಇಟ್ಕೋಬೇಕು. ಸಪೋಸ್ ನೀವು ಇದರಲ್ಲಿ ಸೆಟ್ ಮಾಡಿಕೊಂಡು ನೀವು ಸ್ಟಿಚ್ಚನ್ನು ಹಾಕ್ತಾಯಿದ್ರೆ ಕ್ಯಾನ್ವಾಸ್ ನೆಕ್ಕನ್ನು ನಾವು ಸ್ಟಿಚ್ ಮಾಡಬೇಕಾದ್ರೆ 1.5 ಅಥವಾ 1 ಇಂಚಲ್ಲಿ ಇಟ್ಕೊಂಡು ನೀವು ಕ್ಯಾನ್ವಾಸ್ ನೆಕ್ಕನ್ನು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಶೇಪ್ ಅನ್ನೋದು ನೀವು ಕ್ಯಾನ್ವಾಸ್ ಪೇಪರ್ ಮೇಲೆ ಯಾವ ರೀತಿ ಕಟ್ ಮಾಡಿದ್ದೀರೋ ನೀವು ಸ್ಟಿಚ್ಚು ಕೂಡ ಸೇಮ್ ಅದೇ ಶೇಪ್ ಬರೋ ಥರನೇ ಸ್ಟಿಚ್ ಹಾಕ್ಕೋಬೇಕು. ಎಲ್ಲೂ ಕೂಡ ಡಿಸೈನ್ ಅನ್ನೋದು ನಿಮಗೆ ಶೇಪ್ ಔಟ್ ಆಗದೆ ಇರೋ ಥರ ನೋಡಿಕೊಂಡು ನೀಟಾಗಿ ಈ ರೀತಿ ಪೇಪರ್ ಕ್ಯಾನ್ವಾಸ್ ನೆಕ್ಕನ್ನು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈಗ ಸುತ್ತಲೂ ಒಂದು 1/4 ಇಂಚು ಕ್ಲಾತ್ ಇರೋ ಥರ ನೋಡಿಕೊಂಡು ನೋಡಿ ಬ್ಯಾಕ್ ಸೈಡ್ ಇದೇ ಥರ ಟರ್ನ್ ಮಾಡಿದ್ರೆ ನಿಮ್ಗೆ ಏನಾದರೂ ಕರೆಕ್ಟಾಗಿ ಸ್ಟಿಚ್ ಅನ್ನೋದು ಬಂದಿಲ್ಲ ಅಂದರೆ ಮತ್ತೆ ಇನ್ನೊಂದು ಸಲ ನೀವು ಸ್ಟಿಚ್ಚನ್ನು ಹಾಕ್ಕೊಂಡು ಕರೆಕ್ಟಾಗಿ ನೆಕ್ ಶೇಪನ್ನು ನೋಡಿಕೊಂಡು ನೀವು ಸ್ಟಿಚ್ ಹಾಕ್ಕೋಬೇಕು. ಈಗ ಸುತ್ತಲೂ 1/4 ಇಂಚ್ ಎಕ್ಸ್ಟ್ರಾ ಇರೋ ಥರ ನೋಡಿಕೊಂಡು ಎಕ್ಸೆಸ್ ಇರೋ ಫ್ಯಾಬ್ರಿಕ್ನ ಕಟ್ ಮಾಡಿಕೊಂಡೆ. ಈಗ ನೋಡಿ ಆ ಮಿಡ್ಲಲ್ಲಿ ನಮಗೇನು ಲೀಫ್ ಶೇಪಲ್ಲಿ ಅಲ್ಲೊಂದು ಕಾರ್ನರ್ ಇದೆ ಅದನ್ನು ನೀಟಾಗಿ ರೀತಿ ಎಕ್ಸೆಸ್ ಇಲ್ಲದಿರೋ ಥರ ಏನು ಫ್ಯಾಬ್ರಿಕ್ ಎಕ್ಸೆಸ್ ಇಲ್ಲದೆ ಇರೋ ಥರ ನೀಟಾಗಿ ಕಟ್ ಮಾಡಿಕೊಂಡು ಹಾಗೆ ನಮಗೆಲ್ಲಿ ಟರ್ನಿಂಗ್ಸ್ ಅಂದರೆ ಕಾರ್ನರ್ಸ್ ಇರುತ್ತೋ ಆ ಕಾರ್ನರ್ಸ್ ಹತ್ರ ಎಲ್ಲ ಈ ರೀತಿ ನಾಚುಗಳನ್ನು ಹೊಡ್ಕೋಬೇಕು. ಈಗ ನಾವು ಈ ಲೈನಿಂಗನ್ನು ಬ್ಯಾಕ್ ಸೈಡ್ಗೆ ರಿವರ್ಸ್ ಮಾಡಬೇಕಂದ್ರೆ ನಮ್ಗೆ ಈಸಿಯಾಗಿ ಫೋಲ್ಡ್ ಆಗೋದಿಲ್ಲ ಬ್ಯಾಕ್ ಸೈಡ್ಗೆ. ಸೊ ಅದಕ್ಕೋಸ್ಕರ ನೋಡಿ ಲೈನಿಂಗ್ ಮೇಲೆ ಕ್ಯಾನ್ವಾಸ್ ನೆಕ್ ಮೇಲೆ ನಾವು ಈ ರೀತಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ಯಾವುದೇ ಕಾರಣಕ್ಕೂ ಮೈನ್ ಫ್ಯಾಬ್ರಿಕ್ ಮೇಲೆ ಈ ಸ್ಟಿಚ್ ಅನ್ನೋದು ಬೀಳಬಾರ್ದು. ನಮಗೇನು ಖರ್ಚಿದೆಯಲ್ವ 1/4 ಇಂಚು ಖರ್ಚು ನಾವು ಇವಾಗ ನಾಚು ಹೊಡ್ಕೊಂಡಿದ್ದೀವಲ್ಲ ಆ ನಾಚೆಲ್ಲ ನಮಗೆ ನೆಕ್ ಸೈಡ್ಗೆ ಅಂದರೆ ಕ್ಯಾನ್ವಾಸ್ ನೆಕ್ ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ಆ ಕ್ಯಾನ್ವಾಸ್ ನೆಕ್ ಮೇಲೆ ನಾವು
ಒಂದು ಸ್ಟಿಚ್ಚನ್ನು ಹಾಕ್ಕೊತ ಹೋಗಬೇಕು. ಆಗ ಈಸಿಯಾಗಿ ನಮಗೆ ಈ ಕ್ಯಾನ್ವಾಸ್ ನೆಕ್ ಅನ್ನೋದು ಬ್ಯಾಕ್ ಸೈಡ್ಗೆ ಫೋಲ್ಡ್ ಆಗುತ್ತೆ. ಅದೇ ರೀತಿ ನೋಡಿ, ಈಗ ಈಸಿಯಾಗಿ ಈ ರೀತಿ ಬ್ಯಾಕ್ ಸೈಡ್ಗೆ ನೆಕ್ ಅನ್ನೋದು ಫೋಲ್ಡ್ ಆಗುತ್ತೆ. ನೀಟಾಗಿ ನೀವು ಲಾಸ್ಟಲ್ಲಿ ಎಮ್ಮಿಂಗ್ ಮಾಡ್ಕೊಬಿಟ್ರೆ ಫಿನಿಶಿಂಗ್ ಅನ್ನೋದು ನೀಟಾಗಿರುತ್ತೆ. ನೀವು ಬೇಕಾದರೆ ಈಗ ನಾನು ಲೂಸ್ ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ ನೆಕ್ಗೆ. ನಾನು ಎಮ್ಮಿಂಗ್ ಮಾಡಿದ ನಂತರ ಡ್ರೆಸ್ಸೆಲ್ಲ ಸ್ಟಿಚಿಂಗ್ ಮಾಡಿದ ನಂತರ ನೀಟಾಗಿ ಎಮ್ಮಿಂಗ್ ಮಾಡಿಕೊಂಡು ಆ ಸ್ಟಿಚ್ಚನ್ನು ರಿಮೂವ್ ಮಾಡ್ಕೊಬಿಡ್ತೀನಿ. ನೋಡಿ, ನಾನು ಜಸ್ಟ್ ಸುಮ್ಮನೆ ರಫ್ ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ ನೆಕ್ಗೆ. ನಮಗೆ ಎಮ್ಮಿಂಗ್ ಮಾಡೋಕ್ಕೆಲ್ಲ ಟೈಮ್ ಇಲ್ಲ ಅನ್ನೋರು ನೀವು ಡೈರೆಕ್ಟಾಗಿ ಒಂದು ಸ್ಟಿಚ್ಚನ್ನು ಹಾಕ್ಕೊಬಿಡಿ. ಬಟ್ ಡೈರೆಕ್ಟಾಗಿ ಸ್ಟಿಚ್ ಹಾಕೋದಕ್ಕಿಂತ ಎಮ್ಮಿಂಗ್ ಮಾಡಿಕೊಂಡು ಫಿನಿಶಿಂಗ್ ನೀಟಾಗಿ ಕಾಣಿಸುತ್ತೆ. ನೋಡಿ, ಈ ರೀತಿ ಫ್ರಂಟ್ ಪಾರ್ಟಲ್ಲಿ ನೆಕ್ಕನ್ನು ನಾವು ಡಿಸೈನ್ ಮಾಡ್ಕೊಂಡ್ವಿ. ನೋಡಿದ್ರಲ್ಲ ಲೀಫ್ ಶೇಪ್ ಅನ್ನೋದು ಯಾವ ರೀತಿ ನಮಗೆ ಕಾಣಿಸ್ತಿದೆ ಅಂತ. ಹಾಗೆ ಬ್ಯಾಕ್ ಪಾರ್ಟನ್ನು ಕೂಡ ಫಸ್ಟ್ ನೋಡಿ ಶೋಲ್ಡರ್ ಅಥವಾ ಮಿಡ್ ಪಾಯಿಂಟ್ಗೆ ಈ ರೀತಿ ಒಂದು ಟಕ್ಸನ್ನು ಇಟ್ಕೋಬೇಕು. ಈಗ ಕ್ಯಾನ್ವಾಸ್ ನೆಕ್ಕು ನಾವು ಬ್ಯಾಕ್ ಪಾರ್ಟಲ್ಲಿ ಏನು ಕಟ್ ಮಾಡಿದ್ವು ಅದಕ್ಕೂ ಕೂಡ ಈ ರೀತಿ ಫೋಲ್ಡ್ ಮಾಡಿಕೊಂಡು ಮಿಡ್ಲಲ್ಲಿ ಒಂದು ಟಕ್ಸನ್ನು ಇಟ್ಕೋಬೇಕು. ಈಗ ಶೋಲ್ಡರ್ ಮೈನ್ ಫ್ಯಾಬ್ರಿಕ್ ಶೋಲ್ಡರ್ ಮಿಡ್ ಪಾಯಿಂಟು ಕ್ಯಾನ್ವಾಸ್ ಮಿಡ್ ಪಾಯಿಂಟ್ ಎರಡು ಮ್ಯಾಚ್ ಆಗೋ ಥರ ಇಟ್ಕೊಂಡು ಸೆಂಟರಲ್ಲಿ ಈ ರೀತಿ ಒಂದು ರಫ್ ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಈಗ ಇನ್ನೊಂದು ಟಿಪ್ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ಈ ಸೈಡು ನಾವು ಫಸ್ಟ್ ಒಂದು ಮೇಲ್ಗಡೆ ಶೋಲ್ಡರ್ ಹತ್ರ ಒಂದು 1/2 ಇಂಚಿಗೆ ಈ ರೀತಿ ಒಂದು ರಫ್ ಸ್ಟಿಚ್ಚನ್ನು ಹಾಕ್ಕೊಬಿಡಿ. ಯಾಕಂದರೆ ಕ್ಯಾನ್ವಾಸ್ ನೆಕ್ಕನ್ನು ಸ್ಟಿಚ್ ಮಾಡಬೇಕಂದ್ರೆ ಒಂದು ಕಡೆ ಸ್ಟ್ರೈಟಾಗಿರುತ್ತೆ, ಇನ್ನೊಂದು ಕಡೆ ಒಂದು 1/2 ಇಂಚ್ ಅದು ಎಕ್ಸ್ಟ್ರಾ ಬಂದುಬಿಡುತ್ತೆ ನಾವು ನೆಕ್ಕನ್ನು ಸ್ಟಿಚ್ ಮಾಡಬೇಕಾದ್ರೆ. ಈ ರೀತಿ ಮೊದಲೇ ನೀವು ಅಲ್ಲಿ ರಫ್ ಸ್ಟಿಚ್ಚನ್ನು ಹಾಕ್ಕೊಬಿಟ್ರೆ ನಿಮಗೆ ಕ್ಯಾನ್ವಾಸ್ ಅನ್ನೋದು ಈಕ್ವಲ್ ಆಗಿ ಶೋಲ್ಡರ್ ಹತ್ರ ಬರುತ್ತೆ ಎರಡೂ ಕಡೆ. ಹಾಗೆ ಕ್ಯಾನ್ವಾಸ್ ನೆಕ್ಸನ್ನು ಸ್ಟಿಚ್ ಮಾಡಬೇಕಾದ್ರೆ ಪದೇ ಹೇಳ್ತಾ ಇದ್ದೀನಿ, ಸ್ಟಿಚಿಂಗ್ ಅಂತರ ಅನ್ನೋದು ಕಡಿಮೆ ಇಟ್ಕೊಳ್ಳಿ. ಸೆಟ್ಟಿಂಗ್ ಅಂದರೆ ನೀವು 2 ಇಂಚಸ್ ಏನು ನಾರ್ಮಲಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ತಿರೋ ಸ್ಟಿಚಿಂಗ್ ಅಂತರ. ಸೊ ಕ್ಯಾನ್ವಾಸ್ ನೆಕ್ಸನ್ನು ಸ್ಟಿಚ್ ಮಾಡಬೇಕಾದ್ರೆ 1.5 ಆರ್ 1 ಇದರಲ್ಲಿ ಸೆಟ್ ಮಾಡಿಕೊಂಡು ನೀವು ಈ ರೀತಿ ನೆಕ್ಸನ್ನು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೂ ಕೂಡ ಒಂದು 1/4 ಇಂಚ್ ಮಾರ್ಜಿನನ್ನು ಇಟ್ಕೊಂಡು ಸುತ್ತಲೂ ಎಕ್ಸೆಸ್ ಇರೋ ಫ್ಯಾಬ್ರಿಕ್ನೆಲ್ಲ ಕಟ್ ಮಾಡ್ಕೋಬೇಕು. ಆ ಕಾರ್ನರ್ಸ್ ಹತ್ರ ಸ್ಮಾಲಾಗಿ ಈ ರೀತಿ ಟಕ್ಸನ್ನು ಇಟ್ಕೋಬೇಕು. ಯಾವುದೇ ಕಾರಣಕ್ಕೂ ನೀವು ಹಾಕಿರೋ ಸ್ಟಿಚ್ ಅನ್ನೋದು ಕಟ್ ಆಗದಿರೋ ಥರ ನೋಡ್ಕೋಬೇಕು. ನೋಡಿ, ಈ ರೀತಿ ಟಕ್ಸನ್ನು ಇಟ್ಕೊಂಡು ಆ ಮಾರ್ಜಿನು ಪ್ಲಸ್ ಕ್ಯಾನ್ವಾಸು ಈ ರೀತಿ ಫೋಲ್ಡ್ ಮಾಡಿಕೊಂಡು ಕ್ಯಾನ್ವಾಸ್ ಮೇಲೆ ನಾವು ಒಂದು ಸ್ಟಾಪ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ಇಲ್ಲಾಂದರೆ ನಮಗೆ ಈ ನೆಕ್ ಅನ್ನೋದು ಬ್ಯಾಕ್ ಸೈಡ್ಗೆ ಈಸಿಯಾಗಿ ಫೋಲ್ಡ್ ಆಗೋದಿಲ್ಲ. ನೋಡಿ, ಈ ರೀತಿ ಒಂದು ಟಾಪ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ಆ ಖರ್ಚು ಅನ್ನೋದು ಏನಿದೆಯೋ ಆ ಖರ್ಚೆಲ್ಲ ನಮಗೆ ಈ ಕ್ಯಾನ್ವಾಸ್ ನೆಕ್ ಸೈಡ್ಗೆ ಇರಬೇಕು. ಆ ಮಾರ್ಜಿನ್ ಎಲ್ಲ ಈ ರೀತಿ ಕ್ಯಾನ್ವಾಸ್ ನೆಕ್ ಸೈಡ್ಗೆ ಬರೋ ಥರ ಫೋಲ್ಡ್ ಮಾಡಿಕೊಂಡು ಕ್ಯಾನ್ವಾಸ್ ನೆಕ್ ಮೇಲೆ ನಾವು ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಈಗ ಇದನ್ನು ರಿವರ್ಸ್ ಮಾಡಿಕೊಂಡು ಮೇಲ್ಗಡೆ ಒಂದು ರಫ್ ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಸುತ್ತಲೂ ಒಂದು 1/4 ಇಂಚು ಮಾರ್ಜಿನನ್ನು ಬಿಟ್ಟು ಈ ರೀತಿ ರಫ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ಈಗ ಎರಡು ನೆಕ್ಸ್ ಬ್ಯಾಕು ಮತ್ತು ಫ್ರಂಟ್ ಎರಡು ನೆಕ್ಸನ್ನು ನಾವು ಡಿಸೈನ್ ಮಾಡ್ಕೊಂಡಿದ್ದ ನಂತರ ಶೋಲ್ಡರ್ ಜಾಯಿಂಟ್ಸನ್ನು ಮಾಡ್ಕೋಬೇಕಾಗುತ್ತೆ. ನೋಡಿ, ಬ್ಯಾಕ್ ಪಾರ್ಟ್ ಮೇಲೆ ಫ್ರಂಟ್ ಪಾರ್ಟನ್ನು ಪ್ಲೇಸ್ ಮಾಡಿಕೊಂಡು ಈಸಿಯಾಗಿ ನಾವು ಶೋಲ್ಡರನ್ನು ಜಾಯಿನ್ ಮಾಡ್ಕೋಬೇಕು. ಶೋಲ್ಡರ್ ಜಾಯಿನ್ ಮಾಡೋಕ್ಕೂ ಅಷ್ಟೇ ನೆಕ್ ಸೈಡು ಒಂದು ಮುಂದೆ ಬರೋದು ಒಂದು ಹಿಂದೆ ಬರೋದು ಈ ಥರ ಜಾಯಿನ್ ಮಾಡಿಬಿಡಿ. ಎರಡೂ ಈಕ್ವಲ್ ಆಗಿರಬೇಕು. ಫ್ರಂಟು ಮತ್ತು ಬ್ಯಾಕ್ ಎರಡೂ ಕೂಡ ನೆಕ್ಸನ್ನು ನಾವು ಶೋಲ್ಡರ್ ಹತ್ರ ನೋಡಿ ಈ ರೀತಿ ಈಕ್ವಲ್ ಆಗಿರೋ ಥರ ನೋಡ್ಕೊಳ್ಳಿ. ಶೋಲ್ಡರ್ ಜಾಯಿನ್ ಮಾಡ್ಕೊಳ್ಳೋವಾಗ ನಾವು ಇನ್ವಿಸಿಬಲ್ ಅಂದರೆ ನಮಗೆ ಅಲ್ಲಿ ಕ್ಯಾನ್ವಾಸ್ ನೆಕ್ಕನ್ನು ಸ್ಟಿಚ್ ಮಾಡಿದರೆ ಇನ್ವಿಸಿಬಲಲ್ಲೂ ನಾವು ಶೋಲ್ಡರ್ ಜಾಯಿಂಟ್ಸನ್ನು ಮಾಡ್ಕೋಬೋದು. ನೆಕ್ಸ್ಟ್ ಟೈಮ್ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಬಟ್ ಇದು ಬಿಗ್ನರ್ಸ್ಗಾದರೆ ಸಿಂಪಲ್ಲಾಗಿ ನೀವು ಈ ರೀತಿ ಜಾಯಿನ್ ಮಾಡ್ಕೋಬೋದು. ಬ್ಯಾಕ್ ಪಾರ್ಟ್ ಮೇಲೆ ಫ್ರಂಟ್ ಪಾರ್ಟನ್ನು ಪ್ಲೇಸ್ ಮಾಡಿಕೊಂಡು ಈ ರೀತಿ 1/2 ಇಂಚ್ ಮಾರ್ಜಿನ್ ನಾವೇನು ಶೋಲ್ಡರ್ಗೆ ತೊಗೊಂಡಿರ್ತೀವೋ ಸೇಮ್ 1/2 ಇಂಚ್ ಮಾರ್ಜಿನ್ಗೆ ಈಗ ನಾವು ಈ ರೀತಿ ಶೋಲ್ಡರ್ ಜಾಯಿನನ್ನು ಮಾಡ್ಕೋಬೇಕಾಗುತ್ತೆ. ನೆಕ್ ಸೈಡು ನಮಗೆ ಎಲ್ಲೂ ಕೂಡ ಹೆಚ್ಚು ಕಡಿಮೆ ಅನ್ನೋದು ಬರಬಾರ್ದು. ರಫ್ ಸ್ಟಿಚ್ ಅನ್ನೋದು ಕಂಪಲ್ಸರಿ. ನೆಕ್ ಸೈಡು ರಫ್ ಸ್ಟಿಚ್ ಹಾಕ್ಕೋಬೇಕು. ಹಾಗೆ ಡಬಲ್ ಸ್ಟಿಚ್ಚನ್ನು ಕೂಡ ನೀವು ಕಂಪಲ್ಸರಿ ಹಾಕ್ಕೋಬೇಕು. ಸ್ಟಾರ್ಟಿಂಗಲ್ಲಿ ರಫ್ ಮಾಡ್ಕೋಬೇಕು.
ನೋಡಿ ಈ ರೀತಿ. ಏನಾದರೂ ಈ ರೀತಿ ಶೋಲ್ಡರ್ ಜಾಯಿನ್ ಮಾಡಿದ್ಮೇಲೆ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ನಿಮಗೆ ಆರ್ಮೋಲ್ ಸೈಡು ಈ ರೀತಿ ನೀಟಾಗಿ ಲೈಟಾಗಿ ಟ್ರಿಮ್ ಮಾಡ್ಕೊಬೇಡಿ. ಕರೆಕ್ಟಾಗಿ ನೀವು ಕಟಿಂಗ್ ಮಾಡಿಕೊಂಡ್ರೆ ಎಲ್ಲೂ ಕೂಡ ನಿಮಗೆ ಹೆಚ್ಚು ಕಡಿಮೆ ಅನ್ನೋದು ಬರೋದಿಲ್ಲ. ನೀವೇನಾದರೂ ಕಟಿಂಗ್ ಮಾಡೋವಾಗ ಏನಾದರೂ ಮಿಸ್ಟೇಕ್ ಮಾಡಿದರೆ ನಿಮಗೆ ಆರ್ಮೋಲ್ ಸೈಡು ನಿಮಗೆ ಕ್ಲಾತ್ ಅನ್ನೋದು ಹೆಚ್ಚು ಕಡಿಮೆ ಬರುತ್ತೆ, ಅಲ್ಲಿ ನೀಟಾಗಿ ನೀವು ಟ್ರಿಮ್ ಮಾಡ್ಕೋಬೇಕಾಗುತ್ತೆ. ಈಗ ಸ್ಲೀವ್ಸ್ ಬಂದು ನಾನು ಎಲ್ಬೋ ಸ್ಲೀವ್ಸನ್ನು ಸ್ಟಿಚ್ ಮಾಡ್ತಾ ಇರೋದ್ರಿಂದ ನೋಡಿ ಸ್ಲೀವ್ಸನ್ನು ಒಂದು ಸ್ಲೀವ್ಸ್ನ ನಾನು ಯಾವ ರೀತಿ ರೆಡಿ ಮಾಡ್ಕೊಳ್ತೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೈನ್ ಫ್ಯಾಬ್ರಿಕ್ಕು ರೈಟ್ ಸೈಡ್ ಮೇಲೆ ಲೈನಿಂಗನ್ನು ಪ್ಲೇಸ್ ಮಾಡಿಕೊಂಡು 1/2 ಇಂಚ್ ಮಾರ್ಜಿನ್ ಏನು ತೊಗೊಂಡಿರ್ತೀವೋ 1/2 ಇಂಚ್ ಮಾರ್ಜಿನ್ಗೆ ನಾನು ಕೆಳಗಡೆ ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ನೋಡಿ ಈ ರೀತಿ. ನೋಡಿ ಫ್ರಂಟ್ ಆರ್ಮೋಲ್ ಬಂದಿರೋದು ಒಂದು ಸ್ಲೀವ್ಸನ್ನ ನನ್ನ ಸೈಡಿಗೆ ಬರೋ ಥರ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಸ್ಲೀವ್ಸನ್ನು ಅಟ್ಯಾಚ್ ಮಾಡಬೇಕಾದ್ರೆ ನೋಡ್ಕೋಬೇಕು. ಫ್ರಂಟ್ ಆರ್ಮೋಲ್ ಶೇಪನ್ನು ತೆಗೆದಿದ್ರೆ ನೀವು ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಳ್ಳೋವಾಗ ಇದನ್ನು ಅಬ್ಸರ್ವ್ ಮಾಡಿ ನೀಟಾಗಿ. ನೋಡಿ ಇನ್ನೊಂದು ಆರ್ಮೋಲ್ ಶೇಪು ನಮ್ಗೆ ಆಪೋಸಿಟ್ ಸೈಡ್ ಇರೋ ಥರ ಈ ರೀತಿ ಮಾರ್ಕ್ ಮಾಡಿಕೊಂಡು ಮೈನ್ ಫ್ಯಾಬ್ರಿಕ್ ಮೇಲೆ ಪ್ಲೇಸ್ ಮಾಡಿಕೊಂಡು ನಾವು ನೀಟಾಗಿ ಲೈನಿಂಗನ್ನು ಕೆಳಗಡೆ 1/2 ಇಂಚ್ ಮಾರ್ಜಿನ್ಗೆ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಈ ರೀತಿ ಅಟ್ಯಾಚ್ ಮಾಡಿಕೊಂಡ್ರೆ ನಿಮಗೆ ಫ್ರಂಟ್ ಆರ್ಮೋಲ್ ಶೇಪ್ ಅನ್ನೋದು ಎರಡೂ ಕೂಡ ಫ್ರಂಟಿಗೆ ಬರುತ್ತೆ. ನೀವೇ ಒಂದೇ ಸೈಡ್ ಅಟ್ಯಾಚ್ ಮಾಡ್ಕೊಂಡಿದ್ದೀರ ಎರಡೂ ಸ್ಲೀವ್ಸ್ ಫ್ರಂಟ್ ಆರ್ಮೋಲ್ ಶೇಪ್ ಅನ್ನೋದು ಒಂದು ಬ್ಯಾಕು ಒಂದು ಫ್ರಂಟ್ ಅನ್ನೋ ಥರ ಬಂದುಬಿಡುತ್ತೆ. ನೋಡಿ ಈಗ ಸ್ಲೀವ್ಸ್ನ ಈ ರೀತಿ ಓಪನ್ ಮಾಡಿಕೊಂಡು ಆ ಮಾರ್ಜಿನನ್ನು ಸ್ಲೀವ್ ಸೈಡ್ಗೆ ಈ ರೀತಿ ಪ್ಲೇಸ್ ಮಾಡಿಕೊಂಡು ನೀಟಾಗಿ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ಈಗ ಲೈನಿಂಗನ್ನು ರಾಂಗ್ ಸೈಡ್ಗೆ ಈ ರೀತಿ ರಿವರ್ಸ್ ಮಾಡಿಕೊಂಡು ಎಡ್ಜಲ್ಲಿ ಒಂದು ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಹಾಗೆ ಸುತ್ತಲೂ ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಎರಡನ್ನೂ ಕೂಡ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಇದು ಪಾಲಿಸ್ಟರ್ ಲೈನಿಂಗ್ ಆಗಿರೋದ್ರಿಂದ ಸ್ವಲ್ಪ ಹುಷಾರಾಗಿ ಅಟ್ಯಾಚ್ ಮಾಡ್ಕೋಬೇಕು. ಯಾಕಂದರೆ ನಮಗೆ ಕ್ಲಾತ್ ಅನ್ನೋದು ನಮಗೆ ಜರುಗ್ತಾ ಇರುತ್ತೆ. ಸೊ ಕಾಟನ್ ಅಂದರೆ ಸ್ವಲ್ಪ ಸ್ಟಿಫ್ ಆಗಿರುತ್ತೆ, ಬಟ್ ಪಾಲಿಸ್ಟರ್ ಲೈನಿಂಗು ಅಷ್ಟೊಂದು ಸ್ಟಿಫ್ ಆಗಿರೋದಿಲ್ಲ. ಸೊ ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡುವಾಗ ಎಲ್ಲೂ ಕೂಡ ರಿಂಕಲ್ಸ್ ಇಲ್ಲದೆ ಇರೋ ಥರ ನೋಡಿಕೊಂಡು ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ಎಕ್ಸೆಸ್ ಇರೋಂಥ ಎಲ್ಲ ಫ್ಯಾಬ್ರಿಕ್ನು ನೀಟಾಗಿ ಟ್ರಿಮ್ ಮಾಡ್ಕೊಬಿಡಿ. ನೋಡಿ ಈ ರೀತಿ ನೀಟಾಗಿ ಎಕ್ಸೆಸ್ ಏನು ಫ್ಯಾಬ್ರಿಕ್ ಅದನ್ನೆಲ್ಲ ನೀಟಾಗಿ ಟ್ರಿಮ್ ಮಾಡ್ಕೊಬಿಡಬೇಕು. ಸೇಮ್ ಇದೇ ರೀತಿಯೇ ಇನ್ನೊಂದು ಸ್ಲೀವ್ಸ್ನ ಕೂಡ ನೀವು ಸ್ಟಿಚ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು. ನಾನಿಲ್ಲಿ ಒಂದು ಸ್ಲೀವ್ಸನ್ನು ಮಾತ್ರ ತೋರಿಸ್ತಿದ್ದೀನಿ. ಹಾಗೆ ಕೆಳಗಡೆ ಒಂದು 1/4 ಇಂಚ್ ಮಾರ್ಜಿನ್ಗೆ ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ನೋಡಿ ಈ ರೀತಿ ನೀವು ಡ್ರೆಸ್ಸಸ್ ಏನೋ ಸ್ಟಿಚ್ ಮಾಡ್ತೀರಿ ಅಂದರೆ ಈ ರೀತಿ ಡಬಲ್ ಸ್ಟಿಚ್ಚನ್ನು ಹಾಕ್ಕೋಬೇಕು ಸ್ಲೀವ್ಸ್ಗೆ. ಈಗ ಸೆಂಟರ್ಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಳಿ. ಸೈಡಲ್ಲಿ ಏನಾದರೂ ನಿಮಗೆ ಹೆಚ್ಚು ಕಡಿಮೆ ಇದ್ದರೆ ನೀಟಾಗಿ ಟ್ರಿಮ್ ಮಾಡ್ಕೊಬಿಡಿ. ನೋಡಿ ಇಲ್ಲೇನಾದರೂ ಹೆಚ್ಚು ಕಡಿಮೆ ಇದ್ದರೆ ನೀಟಾಗಿ ಟ್ರಿಮ್ ಮಾಡ್ಕೊಬಿಡಬೇಕು. ಏನಾದರೂ ಒಂದು ವೇಳೆ ಒಂದು ಹೆಚ್ಚು ಕಡಿಮೆ ಇದ್ದರೆ ನಿಮಗೆ ಸ್ಲೀವ್ಸನ್ನು ಅಟ್ಯಾಚ್ ಮಾಡೋವಾಗ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಮೊದಲೇ ಚೆಕ್ ಮಾಡ್ಕೊಬಿಡಿ. ಈ ರೀತಿ ಸ್ಲೀವ್ಸನ್ನು ಫೋಲ್ಡ್ ಮಾಡಿಕೊಂಡು ಹಾಗೆ ಮಿಡ್ ಪಾಯಿಂಟಲ್ಲಿ ಒಂದು ಟಕ್ಸನ್ನು ಇಟ್ಕೊಬಿಡಿ. ನೋಡಿ ಎರಡು ಸ್ಲೀವ್ಸ್ನ ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನಾವೇನು ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ ಶೋಲ್ಡರ್ನ ಜಾಯಿನ್ ಮಾಡ್ಕೊಂಡಿದ್ದೇವೆ. ಈಗ ನಾವು ಸ್ಲೀವ್ಸನ್ನು ಜಾಯಿನ್ ಮಾಡ್ಕೋಬೇಕು. ನಮಗೇನು ಆ ಶೋಲ್ಡರ್ ಹತ್ರ ಖರ್ಚು ಇದೆಯೋ ಆ ಖರ್ಚು ಎಲ್ಲವೂ ಕೂಡ ನಮಗೆ ಬ್ಯಾಕ್ ಸೈಡ್ಗಿರೋ ಥರ ನೋಡ್ಕೊಳ್ಳಿ. ನೋಡಿ ಈ ರೀತಿ ಆ ಖರ್ಚು ಅನ್ನೋದು ಬ್ಯಾಕ್ ಸೈಡ್ಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಈಗ ಫ್ರಂಟ್ ಆರ್ಮೋಲ್ ಶೇಪ್ ಅನ್ನೋದು ಫ್ರಂಟ್ ಸೈಡ್ಗೆ ಬರೋ ಥರ ಯಾವ ಸ್ಲೀವ್ ಬರುತ್ತೋ ನೋಡಿಕೊಂಡು ಶೋಲ್ಡರ್ ಮಿಡ್ ಪಾಯಿಂಟ್ ಹತ್ರದಿಂದ ನಾವು ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊತಾ ಬರಬೇಕು. ಲಾಸ್ಟ್ ವಿಡಿಯೋದಲ್ಲಿ ನನಗೊಬ್ಬರು ಕಮೆಂಟ್ ಮಾಡಿದರು ಸ್ಲೀವ್ಸನ್ನು ಕಟಿಂಗ್ ಮಾಡ್ಕೋಬೇಕಾದ್ರೆ ನಾವು ಒಂದು 1/2 ಇಂಚ್ ಮೈನಸ್ ಮಾಡಬೇಕು ಅಲ್ವಾ ಅಂತ. ನಾವು ಬ್ಲೌಸ್ಗೆ ಸ್ಲೀವ್ಸನ್ನು ಕಟಿಂಗ್ ಮಾಡಬೇಕಾದ್ರೆ 1/2 ಇಂಚ್ ಅಥವಾ 3/4 ಇಂಚಿನ ಮೈನಸ್ ಮಾಡ್ತೀವಿ. ನಮಗೇನು ಆರ್ಮ್ ರೌಂಡ್ ಬರುತ್ತೋ ಅದರಲ್ಲಿ ಒಂದು 1/2 ಇಂಚು 3/4 ಇಂಚ್ ಅಥವಾ ಮೈನಸ್ ಮಾಡ್ಕೊಂಡು ತೊಗೋತೀವಿ. ನಾನು ಇಲ್ಲಿ ಡ್ರೆಸ್ಸಿಗೆ ಯಾವುದೇ ರೀತಿ ಮೈನಸ್ ಮಾಡೋ ಹಂಗಿಲ್ಲ, ನಾನು ಮೈನಸ್ ಮಾಡಿಲ್ಲ. ಎಕ್ಸಾಕ್ಟಾಗಿ ನಿಮಗೆ ಬ್ಯಾಕ್ ಪಾರ್ಟಲ್ಲಿ ಏನು ಆರ್ಮ್ ರೌಂಡ್ ಬರುತ್ತೋ ಅಷ್ಟಕ್ಕೆ ನೀವು ಸ್ಲೀವ್ಸನ್ನು ಕಟಿಂಗ್ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ನಿಮಗೆ ಸ್ಲೀವ್ಸನ್ನು ಅಟ್ಯಾಚ್ ಮಾಡುವಾಗ ಹೆಚ್ಚು ಕಡಿಮೆ ಅನ್ನೋದು ಬರುತ್ತೆ.
ಸ್ಲೀವ್ಸನ್ನು ಅಟ್ಯಾಚ್ ಮಾಡೋಗೂ ಅಷ್ಟೇ ನೀವು ಸ್ಲೀವ್ಸು ಏನಿರುತ್ತೋ ಅದನ್ನು ಎಳೆದು ಸ್ಟಿಚ್ ಮಾಡಬಾರ್ದು. ಯಾಕಂದರೆ ಕ್ರಾಸ್ ಕಟ್ಟಿಂಗಲ್ಲಿ ಇರೋದ್ರಿಂದ ಸ್ಲೀವ್ಸು ನೀವು ಕ್ಲಾತನ್ನು ಎಳೆದಷ್ಟು ನಿಮಗೆ ಕ್ಲಾತ್ ಅನ್ನೋದು ಸಾಗುತ್ತೆ. ಸೊ ಒಂದ್ರ ಮೇಲೆ ಒಂದು ಈ ರೀತಿ ನೀಟಾಗಿ ಪ್ಲೇಸ್ ಮಾಡಿಕೊಂಡು 1/2 ಇಂಚ್ ಮಾರ್ಜಿನ್ಗೆ ನೀವು ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊತ ಹೋಗಬೇಕು. ಸ್ಲೀವ್ಸನ್ನು ಅಟ್ಯಾಚ್ ಮಾಡುವಾಗ ಟೆನ್ಷನನ್ನು ಮೇಲೆಗೆ ಎತ್ಕೊಂಡು ಕ್ಲಾತನ್ನು ಈ ರೀತಿ ಸರಿಪಡಿಸ್ಕೊಳ್ತಾ ನೀವು ಸ್ಲೀವ್ಸನ್ನು ಜಾಯಿನ್ ಮಾಡಬೇಕಾಗುತ್ತೆ. ಏಕೆಂದರೆ ಅದು ರೌಂಡ್ ಶೇಪಲ್ಲಿ ಇರೋದ್ರಿಂದ ನಾವು ಡೈರೆಕ್ಟಾಗಿ ಸ್ಟಿಚ್ ಮಾಡ್ಕೊಂಬರೋದಕ್ಕೆ ಆಗೋದಿಲ್ಲ. ಸೊ ಟೆನ್ಷನನ್ನು ಮೇಲೆಗೆ ಎತ್ಕೊಂಡು ಎರಡೂ ಕ್ಲಾತನ್ನು ಸರಿಪಡಿಸ್ಕೊಳ್ತಾ ನೀಟಾಗಿ ರೀತಿ ಅಟ್ಯಾಚ್ ಮಾಡ್ಕೋಬೇಕು. ಕಂಪಲ್ಸರಿ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಸೇಮ್ ಇದೇ ರೀತಿಯೇ ಇನ್ನೊಂದು ಕಡೆ ಕೂಡ ನಾವು ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೋಬೇಕು. ನೋಡಿ, ಶೋಲ್ಡರ್ ಮಿಡ್ ಪಾಯಿಂಟ್ ಹತ್ರ ಶೋಲ್ಡರ್ ಖರ್ಚೆಲ್ಲ ನಮಗೆ ಬ್ಯಾಕ್ ಸೈಡಿಗೆ ಇರೋ ಥರ ಫೋಲ್ಡ್ ಮಾಡಿಕೊಂಡು ಶೋಲ್ಡರ್ ಮಿಡ್ ಪಾಯಿಂಟ್ ಹತ್ರದಿಂದ ನಾವು ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊತ ಬರಬೇಕು. 1/2 ಇಂಚ್ ಮಾರ್ಜಿನ್ ಇರೋ ಥರ ನೋಡಿಕೊಂಡು ಸುತ್ತಲೂ ನೀವು ಸ್ಲೀವ್ಸನ್ನು ಸ್ಟಿಚ್ ಮಾಡ್ಕೊತ ಬನ್ನಿ. ಫ್ರೆಂಡ್ಸ್, ಈ ವಿಡಿಯೋ ರಿಲೇಟೆಡ್ ಏನೇ ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಹಾಗೆ ನನ್ನ ಮೆಥಡಲ್ಲಿ ಒಂದು ಸಲ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತಲೂ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಕಂಪಲ್ಸರಿ ಡಬಲ್ ಸ್ಟಿಚ್ಚನ್ನು ಹಾಕ್ಕೋಬೇಕು ನೀವು ಸ್ಲೀವ್ಸನ್ನು ಅಟ್ಯಾಚ್ ಮಾಡಬೇಕಾದ್ರೆ. ಸ್ಟಾರ್ಟಿಂಗಲ್ಲಿ ನಾನು ಡ್ರೆಸ್ಸನ್ನು ಸ್ಟಿಚ್ ಮಾಡುವಾಗ ನನಗೆ ಸೈಡ್ ಸ್ಲಿಟ್ಸ್ನ ಸ್ಟಿಚ್ ಮಾಡೋದು ಬರ್ತಾನೆ ಇರಲಿಲ್ಲ. ಈಗ ಸ್ಟಿಚ್ ಮಾಡಿದ್ರೂ ಕೂಡ ನನಗೆ ಅದು ಫಿಟ್ಟಿಂಗ್ ಅನ್ನೋದು ಬರ್ತಾಯಿಲ್ಲ. ಒನ್ಸ್ ಎಕ್ಸ್ಪೀರಿಯನ್ಸ್ ಆದಮೇಲೆ ಈಗ ನಂಗೆ ತುಂಬಾ ಈಸಿ ಅನಿಸುತ್ತೆ ಸ್ಟ್ರೈಟ್ ಕಟ್ ಕುರ್ತೀಸ್ನ ಕಟಿಂಗ್ ಮಾಡಿ ಸ್ಟಿಚ್ ಮಾಡೋದಕ್ಕೆ. ಬಿಗಿನರ್ಸು ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಟ್ರೈ ಮಾಡ್ತೀರಿ. ಕಂಪಲ್ಸರಿ ನೀವು ಕೂಡ ಒಳ್ಳೆ ಫಿಟ್ಟಿಂಗಲ್ಲಿ ನೀವು ಸ್ಟ್ರೈಟ್ ಕಟ್ ಕುರ್ತೀಸ್ನ ಕಟಿಂಗು ಮತ್ತು ಸ್ಟಿಚಿಂಗ್ ಮಾಡ್ಕೋಬೋದು. ನೋಡಿ, ಈ ರೀತಿ ಸ್ಲೀವ್ಸನ್ನು ಜಾಯಿನ್ ಮಾಡ್ಕೊಂಡಿದ್ದ ನಂತರ ನಾನಿಲ್ಲಿ ಬ್ಯಾಕ್ ಪಾರ್ಟಲ್ಲಿ ವೇಸ್ಟ್ ಹತ್ರ ಡಾಟ್ಸನ್ನು ಸ್ಟಿಚ್ ಮಾಡಬೇಕಾಗಿತ್ತು. ನಾವು ಈ ಶೋಲ್ಡರ್ ಜಾಯಿಂಟ್ಸು ಸ್ಲೀವ್ಸನ್ನು ಅಟ್ಯಾಚ್ ಮಾಡದಿರೋಕ್ಕೆ ಮೊದಲೇ ನಾವು ಬ್ಯಾಕಲ್ಲಿ ವೇಸ್ಟ್ ಹತ್ರ ಡಾಟ್ಸನ್ನು ಸ್ಟಿಚ್ ಮಾಡಬೇಕಾಗಿತ್ತು. ನಾನು ಮರ್ತೋಗಿದ್ದೀನಿ. ಸೊ ಅದಕ್ಕೆ ಈಗ ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ, ಶೋಲ್ಡರ್ ಮಿಡ್ ಪಾಯಿಂಟ್ ಹತ್ರದಿಂದ ವೇಸ್ಟ್ ರೌಂಡ್ ಹತ್ರಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಸ್ಟ್ರೈಟಾಗಿ ಶೋಲ್ಡರ್ ಮಿಡ್ ಪಾಯಿಂಟ್ ಹತ್ರದಿಂದ ಮಾರ್ಕ್ ಮಾಡಿಕೊಂಡು ವೇಸ್ಟ್ ರೌಂಡನ್ನು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಶೋಲ್ಡರ್ ಮಿಡ್ ಪಾಯಿಂಟ್ ಹತ್ರದಿಂದ ಒಂದು ಲೈನ್ ಹಾಕ್ಕೋಬೇಕು. ಹಾಗೆ ವೇಸ್ಟ್ ರೌಂಡು ಈ ಕಡೆಯಿಂದ ಆ ಸೈಡ್ಗೆ ಈ ರೀತಿ ಒಂದು ಲೈನ್ ಹಾಕ್ಕೊಂಡೆ. ಈಗ ಆ ಲೈನ್ ಮೇಲೆ 3.5 ಇಂಚಸ್ ಇರೋ ಥರ ಮೇಲ್ಗಡೆ ಮತ್ತು 3.5 ಇಂಚಸ್ ಇರೋ ಥರ ಕೆಳಗಡೆಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ವೇಸ್ಟ್ ಲೈನ್ ಮೇಲ್ಗಡೆ ಆ ಕಡೆ 1/4 ಇಂಚು ಈ ಕಡೆ 1/4 ಇಂಚು ಇರೋ ಥರ ನೋಡಿಕೊಂಡು ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ರೀತಿ ನಾವು ಡಾಟ್ಸನ್ನು ಮಾರ್ಕ್ ಮಾಡ್ಕೋಬೇಕು. ನೀವು 3.5 ಇಂಚಸ್ಸೇ ತೊಗೋಬೇಕಂದ್ರೆ ನಿಮ್ಮ ಇಷ್ಟ, ಅದು ಲೆಂತ್ ಅನ್ನೋದು. ನೀವೇನು ಹಿಪ್ ಲೆಂತ್ ಮಾರ್ಕ್ ಮಾಡ್ಕೊಂಡಿದ್ದೀರೋ ಆದಷ್ಟು ಅದ್ರ ಒಳಗಡೆ ಹಿಪ್ ಲೆಂತ್ಗಿಂತ ದಾಟಿ ನೀವು ಈ ಸ್ಟಿಚ್ಚನ್ನು ಹಾಕ್ಕೋಬಾರ್ದು. ಈ ಡಾಟ್ಸ್ ಸ್ಟಿಚ್ಚನ್ನು ಆದಷ್ಟು ಹಿಪ್ ಲೆಂತ್ಗಿಂತ ಒಂದು ಇಂಚು ಮೇಲೆ ಇರೋ ಥರನೇ ನೀವು ಡಾಟ್ಸನ್ನು ಸ್ಟಿಚ್ ಮಾಡ್ಕೋಬೇಕು. ಕಂಪಲ್ಸರಿ ಡಾಟನ್ನು ಸ್ಟಿಚ್ ಮಾಡ್ಕೊಳ್ಳಿ. ಬ್ಯಾಕ್ ಸೈಡು ಫಿಟ್ಟಿಂಗ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಬ್ಯಾಕ್ ಶೇಪ್ ಅನ್ನೋದು ನಿಮಗೆ ಚೆನ್ನಾಗಿ ಎಲಿವೇಟ್ ಆಗುತ್ತೆ. ನೋಡಿ, ಈ ಸೈಡು ಕೂಡ ನಾನು ಇದೇ ರೀತಿಯೇ 3.5 ಇಂಚಸ್ ಮೇಲೆ 3.5 ಇಂಚಸ್ ಕೆಳಗಡೆ ಇರೋ ಥರ ಮಾರ್ಕ್ ಮಾಡಿಕೊಂಡು 1/4 ಇಂಚು ವೇಸ್ಟ್ ಲೈನ್ ಮೇಲೆ 1/4 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡು ನೋಡಿ ಈ ಶೇಪಲ್ಲಿ ನಾವು ಡಾಟನ್ನು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೀವೇನು ಅಲ್ಲಿ 1/4 ಇಂಚು ಮಾರ್ಕ್ ಮಾಡ್ಕೊಂಡಿದ್ರೆ ಅಲ್ಲಿ 1/2 ಇಂಚು ಕೂಡ ತೊಗೋಬೋದು. ಆ ಕಡೆ 1/2 ಇಂಚು ಈ ಕಡೆ 1/2 ಇಂಚು ಕೂಡ ಮಾರ್ಕ್ ಮಾಡಿಕೊಂಡು ನೀವು ಡಾಟನ್ನು ಸ್ಟಿಚ್ ಮಾಡ್ಕೋಬೋದು. ನೋಡಿ, ಈ ರೀತಿ ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಎರಡನ್ನು ಇಟ್ಕೊಂಡು ನೀಟಾಗಿ ವೇಸ್ಟ್ ಡಾಟನ್ನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಈ ಡಾಟ್ ಸ್ಟಿಚ್ ಮಾಡ್ಕೊಳ್ಳೋದು ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾವ ರೀತಿ ನಾವು ಡಾಟನ್ನು ಸ್ಟಿಚ್ ಮಾಡ್ಕೊಳ್ಳೋದು ಅಂತ. ಕಂಪಲ್ಸರಿ ಈ ಡಾಟನ್ನು ಸ್ಟಿಚ್ ಮಾಡ್ಕೊಳ್ಳಿ. ಯಾಕಂದರೆ ನಮಗೆ ಹೆಂಗಸರಿಗೆ ಮದುವೆ ಆದ ನಂತರ ಮಕ್ಕಳು ಈ ಥರ ಆದಮೇಲೆ ಟಮ್ಮಿ ಫ್ಯಾಟ್ ಅನ್ನೋದು ಇರುತ್ತೆ. ಸೊ ಫ್ರಂಟಲ್ಲಿ ನಾವು ಟಮ್ಮಿ ಫ್ಯಾಟನ್ನು ಕಾಣಿಸ್ಬಾರ್ದು ಲೂಸಿಂಗ್ ಕೊಟ್ಟಾಗ ಬ್ಯಾಕ್ ಸೈಡು ನಮಗೆ ಕ್ಲಾತ್ ಅನ್ನೋದು ಜಾಸ್ತಿ ಇರುತ್ತೆ. ಸೊ ಆ ಕ್ಲಾತನ್ನು ನಾವು ಅವಾಯ್ಡ್ ಮಾಡಬೇಕು. ಶೇಪ್ ನೀಟಾಗಿ ಬರಬೇಕು ಅಂದರೆ ಈ ರೀತಿ ನಾವು ಡಾಟ್ಸನ್ನು ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಈ ಡಾಟ್ಸನ್ನು ನಾವು ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ತೀವಲ್ವ, ಆಗಲೇ ನಾವು ಸ್ಟಿಚ್ ಮಾಡ್ಕೊಬಿಡಬೇಕು. ನಾನಿಲ್ಲಿ ಮರ್ತೋಗಿರೋದ್ರಿಂದ ಈಗ ತೋರಿಸ್ತಾ ಇದ್ದೀನಿ. ಕಂಪಲ್ಸರಿ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ.
ಡಾಟ್ ಸ್ಟಾರ್ಟಿಂಗಲ್ಲಿ ಮತ್ತು ಡಾಟ್ ಪಾಯಿಂಟ್ನ ಎಂಡ್ ಮಾಡೋಲ್ಲಿ ಸ್ವಲ್ಪ ಮುಂದೆಗೆ ಬಂದು ನೀವು ಈ ರೀತಿ ಎಂಡ್ ಮಾಡಬೇಕು. ನಿಮ್ಗೆ ಅಲ್ಲಿ ಪಾಯಿಂಟೆಡ್ ಅನ್ನೋದು ಬರಬಾರ್ದು. ಆ ರೀತಿ ನೀವು ಡಾಟ್ಸನ್ನು ಸ್ಟಿಚ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಡಾಟ್ಸ್ನ ಸ್ಟಿಚ್ ಮಾಡುವಾಗ ಡಾಟ್ ಪಾಯಿಂಟೆಡ್ ಅನ್ನೋದು ಬರದೇ ಇರೋ ಥರ ನೋಡ್ಕೊಳ್ಳಿ. ಈಗ ಸೈಡ್ ಜಾಯಿಂಟ್ಸನ್ನು ಮಾಡ್ಕೊಳ್ಳೋದಕ್ಕೆ ಫಸ್ಟು ಆರ್ಮ್ ಹೋಲ್ ಹತ್ರ ನೋಡಿ, ಆರ್ಮ್ ರೌಂಡ್ ಹತ್ರ ಬ್ಯಾಕ್ ಆರ್ಮ್ ರೌಂಡು ಫ್ರಂಟ್ ಆರ್ಮ್ ರೌಂಡು ಈಕ್ವಲಾಗಿ ಪ್ಲೇಸ್ ಮಾಡಿಕೊಂಡು ಅಲ್ಲೊಂದು ಗುಂಪಿನನ್ನು ಸೆಕ್ಯೂರ್ ಮಾಡ್ಕೊಳ್ಳಿ. ಹಾಗೆ ವೇಸ್ಟ್ ಹತ್ರ ಕೂಡ ನಾವು ಸೆಕ್ಯೂರ್ ಮಾಡ್ಕೋಬೇಕು. ನೆಕ್ಸ್ಟ್ ಹಿಪ್ ರೌಂಡ್ ಹತ್ರ ನಾವು ಹಿಪ್ ರೌಂಡ್ ಹತ್ರ ಲೆಂತ್ಗೆ ಏನು ಮಾರ್ಕ್ ಮಾಡ್ಕೊಂಡು ಅಲ್ಲೊಂದು ಟಕ್ಸ್ ಇಟ್ಕೊಂಡಿದ್ದೀವಿ, ಅಲ್ಲೂ ಕೂಡ ನಾವು ಈ ರೀತಿ ಒಂದು ಗುಂಪಿನನ್ನು ಈ ರೀತಿ ಸೆಕ್ಯೂರ್ ಮಾಡ್ಕೊಳ್ಳಿ. ನೋಡಿ, ನಾವಿಲ್ಲಿ ಡಾಟನ್ನು ಸ್ಟಿಚ್ ಮಾಡಿರೋದ್ರಿಂದ ವೇಸ್ಟ್ ರೌಂಡ್ ಹತ್ರ ನಾವು 2 ಇಂಚಸ್ ಮಾರ್ಜಿನನ್ನು ಮಾತ್ರ ತೊಗೊಂಡಿರೋದ್ರಿಂದ ನೋಡಿ ನಮಗೆ 1/2 ಇಂಚ್ ಕ್ಲಾತ್ ಅನ್ನೋದು ಕಡಿಮೆ ಆಯಿತು. ನಾವೇನು ಸೈಡ್ ಸೀಮ್ ಅಲವೆನ್ಸ್ ಕಡೆ ಚೆಸ್ಟ್ ಹತ್ರ 2 ಇಂಚಸ್ಸು ವೇಸ್ಟ್ ಹತ್ರ 2 ಇಂಚಸ್ಸು ಮಾರ್ಕ್ ಮಾಡ್ಕೊಳ್ತೀವಲ್ಲ, ಸೊ ನಾವು ಬ್ಯಾಕ್ ಪಾರ್ಟಲ್ಲಿ ಡಾಟನ್ನು ಸ್ಟಿಚ್ ಮಾಡಬೇಕಾದ್ರೆ ವೇಸ್ಟ್ ಲೈನ್ ಮೇಲೆ ನಾವು 2.5 ಇಂಚಸ್ ಅನ್ನೋದು ಒಂದು 1/2 ಇಂಚ್ ಎಕ್ಸ್ಟ್ರಾ ಅನ್ನೋದು ನಾವು ಸೈಡ್ ಸೀಮನ್ನು ಮಾರ್ಕ್ ಮಾಡ್ಕೋಬೇಕು. ಇದೊಂದು ನೆನ್ಪಿಟ್ಕೊಳ್ಳಿ. ಈಗ ಮೇಲ್ಗಡೆ ಸ್ಲೀವ್ಸನ್ನು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ 2 ಇಂಚಸ್ ಮಾರ್ಜಿನ್ಗೆ ನೋಡಿಕೊಂಡು ಫಿಟ್ಟಿಂಗ್ ಲೈನನ್ನು ಸ್ಟಿಚ್ ಮಾಡ್ಕೊತ ಹೋಗಬೇಕು. ನೋಡಿ ಈ ರೀತಿ ವೇಸ್ಟ್ ಹತ್ರ 2 ಇಂಚಸ್ ಏನು ನೋಡಿ ಅಲ್ಲಿ ಕೂಡ ಈ ರೀತಿ ಮಾರ್ಕ್ ಮಾಡಿಕೊಂಡು ಹಿಪ್ ಲೆಂತ್ ಹತ್ರ ನಾವೇನು ಟಕ್ಸ್ ಇಟ್ಕೊಂಡಿದ್ದೀವೋ ಅಲ್ಲಿಗೆ ಬಂದು ನೋಡಿ ಈ ರೀತಿ 1 ಇಂಚು ಮಾತ್ರ ಮಾರ್ಕ್ ಮಾಡ್ಕೋಬೇಕು. ಹಿಪ್ ರೌಂಡ್ ಹತ್ರ ನಾವು 1 ಇಂಚು ಮಾತ್ರ ಎಕ್ಸ್ಟ್ರಾ ತೊಗೊಂಡಿರೋದ್ರಿಂದ ಈ ರೀತಿ 1 ಇಂಚು ಮಾತ್ರ ನಾವು ಅಲ್ಲಿ ಮಾರ್ಕ್ ಮಾಡಿಕೊಂಡು ನೋಡಿ ಅಲ್ಲಿಗೆ ಬಂದು ಸ್ಟಾಪ್ ಮಾಡಿ ರಫ್ ಸ್ಟಿಚ್ಚನ್ನು ಹಾಕ್ಕೊಂಡು ಮತ್ತು ರಿವರ್ಸು ನಿಮ್ಗೆ ಎಷ್ಟು ಸ್ಟಿಚ್ ಬೇಕಾಗುತ್ತೋ ಅಷ್ಟು ಸ್ಟಿಚ್ಚನ್ನು ನೀವು ಹಾಕ್ಕೊತ ಹೋಗ್ಬೋದು ಸೈಡ್ ಫಿಟ್ಟಿಂಗ್ ಲೈನ್ ಕಡೆ ನೋಡಿ. ಮತ್ತು ಅದೇ ಲೈನ್ ಮೇಲೆ ರಫ್ ಸ್ಟಿಚ್ ಹಾಕ್ಕೊಂಡೆ ಮತ್ತು ಅದೇ ಲೈನ್ ಮೇಲೆ 1/4 ಇಂಚು ಮಾರ್ಜಿನ್ ಇರೋ ಥರ ನೋಡಿಕೊಂಡು ಸೈಡಲ್ಲಿ ಇನ್ನೊಂದು ಫಿಟ್ಟಿಂಗ್ ಲೈನನ್ನು ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಈ ರೀತಿ ಒಂದು 3 or 4 ಸ್ಟಿಚಸ್ನ ನೀವು ಸೈಡ್ ಫಿಟ್ಟಿಂಗ್ ಲೈನ್ ಕಡೆ ಹಾಕ್ಕೊಳ್ಳಿ. ಸೇಮ್ ಇದೇ ರೀತಿಯೇ ಇನ್ನೊಂದು ಸೈಡ್ ಕೂಡ ನಾವು ಫಿಟ್ಟಿಂಗ್ ಲೈನನ್ನು ಇದೇ ರೀತಿಯೇ ಮಾರ್ಕ್ ಮಾಡ್ಕೋಬೇಕು. ನೋಡಿ 2 ಆರ್ಮ್ ರೌಂಡನ್ನು ಈಕ್ವಲಾಗಿ ಇಟ್ಕೊಂಡು ಅಲ್ಲೊಂದು ಗುಂಪಿನನ್ನು ಈ ರೀತಿ ಸೆಕ್ಯೂರ್ ಮಾಡ್ಕೋಬೇಕು. ಈ ರೀತಿ ವೇಸ್ಟ್ ಹತ್ರ ಕೂಡ ಅಷ್ಟೇ ಒಂದು ಗುಂಪಿನನ್ನು ಸೆಕ್ಯೂರ್ ಮಾಡ್ಕೊಳ್ಳಿ. ಹಾಗೆ ಹಿಪ್ ರೌಂಡ್ ಹತ್ರ ಕೂಡ ನೋಡಿ ನಮ್ಗೆ ಟಕ್ಸ್ ನಾನೇನಕ್ಕೆ ನಾವು ಕಟಿಂಗ್ ಮಾಡಬೇಕಾದ್ರೆ ಟಕ್ಸ್ ಅನ್ನೋದು ಕಂಪಲ್ಸರಿ ಇಟ್ಕೋಬೇಕಂದ್ರೆ ನೋಡಿ ನಿಮ್ಗೆ ಈ ರೀತಿ ಫಿಟ್ಟಿಂಗ್ ಲೈನನ್ನು ನೀವು ಸ್ಟಿಚ್ ಮಾಡಬೇಕಾದ್ರೆ ನಿಮ್ಗೆ ಆ ಟಕ್ಸ್ ಅನ್ನೋದು ಗೊತ್ತಾಗುತ್ತೆ ಎಲ್ಲಿವರೆಗೂ ನಾವು ಸೈಡ್ ಫಿಟ್ಟಿಂಗ್ ಲೈನನ್ನು ಸ್ಟಿಚ್ ಮಾಡಬೇಕು ಅಂತ. ನೋಡಿ ಸ್ಲೀವ್ಸ್ ಮಾರ್ಕಿಂಗನ್ನು ಮಾಡಿಕೊಂಡು ನನ್ನ ಸ್ಲೀವ್ಸ್ ಮಾರ್ಕಿಂಗ್ ಲೂಸ್ ಬಂದು 6 ಇಂಚಸ್ಗೆ ನಾನು ತೊಗೊಂಡಿದ್ದೀನಿ. ಅಲ್ಲಿ ಸ್ಟಾರ್ಟಿಂಗ್ ರಫ್ ಸ್ಟಿಚ್ಚನ್ನು ಹಾಕ್ಕೊಂಡು 2 ಇಂಚಸ್ ಮಾರ್ಜಿನ್ ಏನು ನಾವು ಸ್ಟಿಚ್ ಮಾರ್ಕ್ ಮಾಡಿರ್ತೀವೋ ಆ 2 ಇಂಚಸ್ ಮಾರ್ಜಿನ್ಗೆ ನಾವು ಈಗ ಸ್ಟಿಚ್ಚನ್ನು ಹಾಕ್ಕೊತ ಹೋಗಬೇಕು. ನಾನು 2 ಇಂಚಸ್ ಮಾರ್ಜಿನ್ ತೊಗೊಂಡಿದ್ದೀನಿ. ನೀವು ಎಷ್ಟು ಮಾರ್ಜಿನ್ ತೊಗೊಳ್ತೀರೋ ಅಷ್ಟಕ್ಕೆ ನೀವು ಸ್ಟಿಚ್ಚನ್ನು ಹಾಕ್ಕೊತ ಹೋಗಬೇಕು. ನೋಡಿ ವೇಸ್ಟ್ ರೌಂಡ್ ಹತ್ರ ನಾವು ಈ ರೀತಿ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿ ಕರು ಬರೋ ಥರ ಸ್ಟಿಚ್ ಹಾಕ್ಕೋಬೇಕು. ನೀವು ಈ ರೀತಿ ನಾವೇನು ಮಾರ್ಕ್ ಮಾಡಿರ್ತೀವೋ ಅದೇ ರೀತಿ ನೀವು ಸ್ಟಿಚ್ ಹಾಕ್ಕೊಂಡ್ರೆ ನಿಮಗೆ ಫಿಟ್ಟಿಂಗ್ ಲೈನ್ ಅನ್ನೋದು ಕರೆಕ್ಟಾಗಿ ಬರೋದಿಲ್ಲ. ನೋಡಿ ಹಿಪ್ ಲೆಂತ್ ಹತ್ರ ಬಂದಾಗ 1 ಇಂಚಿಗೆ ಅಲ್ಲಿ ಆಲ್ರೆಡಿ ಮಾರ್ಕ್ ಇದೆಯಲ್ವ ಅಲ್ಲಿಗೆ ಬಂದು ರಫ್ ಸ್ಟಿಚ್ಚನ್ನು ಹಾಕ್ಕೊಂಡು ಸ್ಟಾಪ್ ಮಾಡಬೇಕು. ಮಾರ್ಜಿನ್ ಅನ್ನೋದು 1 ಇಂಚ್ ಇರಬೇಕು. ನಾವು ಆ ಸೈಡು ಕೂಡ 1 ಇಂಚ್ ಮಾರ್ಜಿನ್ ಇರೋ ಥರ ನೋಡಿಕೊಂಡು ಅಲ್ಲಿಗೆ ಬಂದು ಸ್ಟಾಪ್ ಮಾಡಿ ರಫ್ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀವಿ. ಸೇಮ್ ಈ ಕಡೆಯೂ ಕೂಡ ಅಷ್ಟೇ 1 ಇಂಚ್ ಮಾರ್ಜಿನ್ಗೆ ವರೆಗೂ ಬಂದು ಅಲ್ಲಿ ರಫ್ ಸ್ಟಿಚ್ಚನ್ನು ಹಾಕ್ಕೊಂಡು ಫಿಟ್ಟಿಂಗ್ ಲೈನ್ ಅನ್ನೋದು ಸ್ಟಾಪ್ ಮಾಡಬೇಕು. ನೋಡಿ ಈಗ ಡ್ರೆಸ್ಸನ್ನು ಈ ರೀತಿ ಓಪನ್ ಮಾಡಿಕೊಂಡು ಬಾಟಮ್ ಸೈಡಿಂದ ನಾವು ಈ ಸ್ಲಿಟ್ಟನ್ನು ಸ್ಟಿಚ್ ಮಾಡ್ಕೊತ ಬರಬೇಕು. ನೋಡಿ ಫಸ್ಟ್ ಒಂದು 1/2 ಇಂಚಿಗೆ ಫೋಲ್ಡ್ ಮಾಡ್ಕೊಳ್ಳಿ, ಮತ್ತು ಇನ್ನೊಂದು 1/2 ಇಂಚಿಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ನಾವು ಈ ಸ್ಲಿಟ್ಸನ್ನು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಸ್ಟಿಚ್ ಮಾಡುವಾಗ ಕ್ಲಾತ್ ನೀವು ಈ ರೀತಿ ಫೋಲ್ಡ್ ಮಾಡ್ತೀರಲ್ಲ ಕ್ಲಾತನ್ನು ಟೈಟಾಗಿ ಫೋಲ್ಡ್ ಮಾಡಿ ಎಳೆಯೋದು ಆ ಥರ ಮಾಡಬೇಡಿ. ಸ್ವಲ್ಪ ಲೂಸಾಗೆ ಇಟ್ಕೊಂಡು ನೀವು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಹಾಗೆ ಈ ಥರ ಸ್ಲಿಟ್ನ ಸ್ಟಿಚ್ ಮಾಡಬೇಕಾದ್ರೆ ಬ್ಯಾಕ್ ಸೈಡ್ ಒಂದು ಫಿಂಗರನ್ನು ಇಟ್ಕೊಂಡು ನೀಟಾಗಿ ಕ್ಲಾತನ್ನು ಎಳ್ಕೊತಾ ಇರಬೇಕು. ನೋಡಿ ಬ್ಯಾಕ್ ಸೈಡ್ ನೀಟಾಗಿ ಒಂದು ಫಿಂಗರಲ್ಲಿ ಕ್ಲಾತನ್ನು ನೀಟಾಗಿ ಎಳ್ಕೊಡಿ. ನೋಡಿ ಸ್ಲಿಟ್ಟನ್ನು ಸ್ಟಿಚ್ ಮಾಡುವಾಗ ನೋಡಿ ಇಲ್ಲಿ ಬಂದಾಗ ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಕೊನೆಯವರೆಗೂ 1/2 ಇಂಚು ಡಬಲ್ ಫೋಲ್ಡಲ್ಲಿ ಈ ರೀತಿ ಸ್ಟಿಚ್ ಮಾಡ್ಕೊತ ನೀವು ಸ್ಟಿಚ್ಚನ್ನು ಹಾಕ್ಕೋಬೇಕು. ಆ ಫಿಟ್ಟಿಂಗ್ ಲೈನಿಗಿಂತ ಒಂದು 1/2 ಇಂಚು ಮುಂದೆಗಡೆ ನೀವು ಹೋಗಿ ಈ ರೀತಿ ಸ್ಟಿಚ್ ಹಾಕ್ಕೋಬೇಕು. ಮತ್ತು ಈ ಸೈಡು ಕೂಡ ಅಷ್ಟೇ ಫಸ್ಟು 1/2 ಇಂಚು ಆನಂತರ ಇನ್ನೊಂದು 1/2 ಇಂಚಿಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಈ ರೀತಿ ಸ್ಟಿಚ್ ಹಾಕ್ಕೋಬೇಕಾಗುತ್ತೆ. ಇಲ್ಲಿ ಬೇಕಾದರೆ ನೀವು ಒಂದು ಕಟ್ಟಿಂಗನ್ನು ಇಟ್ಕೊಳ್ಳಿ. 1 ಇಂಚು ಮೇಲ್ಗಡೆ ಈ ರೀತಿ ಒಂದು ಸ್ವಲ್ಪ ಕಟ್ ಮಾಡಿಕೊಂಡು ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ
ಎಡ್ಜಲ್ಲಿ ಸ್ಟಿಚ್ಚನ್ನು ಹಾಕ್ಕೊತ ಬರಬೇಕು. ಏನು ನೀವು ಫೋಲ್ಡ್ ಮಾಡ್ತೀರಲ್ವ ಆ ಎಡ್ಜಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೊತ ಬರಬೇಕು. ಕ್ಲಾತನ್ನು ನೀಟಾಗಿ ಸರಿಪಡಿಸ್ಕೊಳ್ತಾ ಫೋಲ್ಡಿಂಗ್ ಅನ್ನೋದು ಒಂದೇ ಲೆವೆಲಲ್ಲಿರೋ ಥರ ನೋಡ್ಕೊಳ್ಳಿ. ಒಂದು ಹತ್ರ 3/4 ಇಂಚ್ ಫೋಲ್ಡ್ ಮಾಡ್ಕೊಳ್ಳೋದು, ಇನ್ನೊಂದು ಹತ್ರ 1/4 ಇಂಚು, ಈ ಥರ ಬೇಡ. 1/2 ಇಂಚ್ ಅನ್ನೋದು ಕರೆಕ್ಟಾಗಿರೋ ಥರ ಫೋಲ್ಡ್ ಮಾಡ್ಕೋಬೇಕು. ಇಲ್ಲಿ ಬಂದಾಗ ರಫ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಈಗ ಇನ್ನೊಂದು ಸ್ಟಿಚ್ಚನ್ನು ಕೂಡ ನಾವು ಹಾಕ್ಕೋಬೇಕಾಗುತ್ತೆ. ಈ ಏನು ಫೋಲ್ಡಿಂಗ್ ಮಾಡಿದ್ವಿ ಅದರ ಎಡ್ಜಲ್ಲಿ ನೋಡಿ ಈ ಸ್ಟಿಚ್ ಹಾಕೋವಾಗ ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕ್ಲಾತನ್ನು ಹಿಂದೆಗಡೆ ಈ ರೀತಿ ಎಳ್ಕೊಂಡು ಸ್ಟಿಚ್ಚನ್ನು ಹಾಕಿ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ನಿಮಗೆ. ಈ ಸ್ಲಿಟ್ ಅನ್ನೋದು ನೀವು ಕ್ಲಾತ್ ಹಿಂದೆಗಡೆ ಎಷ್ಟು ನೀಟಾಗಿ ಎಳ್ಕೊಂಡು ನೀವು ಸ್ಟಿಚ್ ಹಾಕ್ತಿರೋ ಅಷ್ಟು ನೀಟಾಗಿ ಅನ್ನೋದು ನಿಮಗೆ ಫಿನಿಶಿಂಗ್ ಅನ್ನೋದು ಬರುತ್ತೆ. ಫಸ್ಟ್ ಸ್ಟಿಚ್ ಹಾಕುವಾಗ ನೀವು ಕ್ಲಾತನ್ನು ಹಿಂದೆಗಡೆ ಎಳ್ಕೊಳ್ದೇ ಇದ್ರೂ ಪರವಾಗಿಲ್ಲ, ಬಟ್ ಎರಡನೇ ಸ್ಟಿಚ್ ಈ ರೀತಿ ಹಾಕುವಾಗ ಕ್ಲಾತನ್ನು ಆದಷ್ಟು ಎಳ್ಕೊಂಡು ಸ್ಟಿಚ್ ಹಾಕಿ ನೋಡಿ. ಈ ರೀತಿ ಎಲ್ಲೂ ಕೂಡ ರಿಂಕಲ್ಸ್ ಅನ್ನೋದು ಇಲ್ದಿರ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ನೋಡಿ. ನೋಡ್ತಾ ಇದ್ರಲ್ಲ ಯಾವ ರೀತಿ ನಾವು ಸ್ಲಿಟ್ ಅನ್ನೋದು ಸ್ಟಿಚ್ ಮಾಡ್ಕೋಬೋದು ಅಂತ. ಸೇಮ್ ಇನ್ನೊಂದು ಸೈಡ್ ಕೂಡ ಅದೇ ರೀತಿಯೇ ನೋಡಿ. ಬಾಟಮ್ ಸೈಡಿಂದನೇ ನಾವು ಸ್ಟಿಚ್ಚನ್ನು ಹಾಕ್ಕೊತಾ ಬರಬೇಕು. ಫಸ್ಟ್ ಒಂದು 1/2 ಇಂಚು, ಆನಂತರ ಇನ್ನೊಂದು 1/2 ಇಂಚಿಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಎಡ್ಜಲ್ಲಿ ಸ್ಟಿಚ್ಚನ್ನು ಹಾಕ್ಕೊತಾ ಬರಬೇಕು. ನಾವೇನು 1 ಇಂಚು ಮಾರ್ಜಿನ್ ತೊಗೊಂಡಿರ್ತೀವೋ ಆ 1 ಇಂಚು ಮಾರ್ಜಿನ್ ಅನ್ನೋದು ನಾವು ಈ ರೀತಿ ಫೋಲ್ಡ್ ಮಾಡಿಕೊಂಡು 1/2 ಇಂಚಿಗೆ 2 ಫೋಲ್ಡಿಂಗ್ ಮಾಡಿಕೊಂಡು ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊತಾ ಸ್ಲಿಟ್ಟನ್ನು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ನೋಡಿ. ಇಲ್ಲಿ ಬಂದಾಗ ನಮಗೆ ಸೇಮ್ ಕೆಳಗಡೆಯಿಂದ ಯಾವ ರೀತಿ ಫೋಲ್ಡ್ ಮಾಡ್ಕೊಳ್ತೀವೋ ಅದೇ ಸೇಮ್ ಆಗಿ ಫೋಲ್ಡ್ ಮಾಡ್ಕೊತ ಬರಬೇಕು ನೋಡಿ. ಸೂಜಿನ ಕೆಳಗಡೆಗೆ ಇಳಿಸ್ಕೊಂಡು ಈ ಕಡೆ ಕ್ಲಾತನ್ನು ಟರ್ನ್ ಮಾಡಿಕೊಂಡು ನೋಡಿ, ಕೆಳಗಡೆ ಎಲ್ಲೂ ಕೂಡ ಕ್ಲಾತ್ ಅನ್ನೋದು ಇಲ್ಲದೇ ಇರೋ ಥರ ನೋಡ್ಕೊಳ್ಳಿ ನೋಡಿ. ಕ್ಲಾತನ್ನು ಈ ರೀತಿ ಸರಿಪಡಿಸ್ಕೊಂಡು ಸೂಜಿ ಕೆಳಗಡೆನೇ ಟೆನ್ಷನ್ ಅನ್ನೋದು ಸೂಜಿ ಕೆಳಗಡೆನೇ ಇರಬೇಕು ಕ್ಲಾತ್ ಒಳಗಡೆನೆ. ಈ ಕಡೆ ನೀಟಾಗಿ ಫೋಲ್ಡ್ ಮಾಡಿಕೊಂಡು 1/2 ಇಂಚಿಗೆ ಒಂದು ಸಲ ಇನ್ನೊಂದು ಸಲ ಈ ರೀತಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ಅಡ್ಡವಾಗಿ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು ನೋಡಿ. ಈ ರೀತಿ ಅರ್ಥ ಆಯಿತು ಅಂದ್ಕೊಳ್ತೀನಿ. ಈಗ ಮತ್ತೆ ಸೇಮ್ ಆ ಕಡೆ ಯಾವ ರೀತಿ ಫೋಲ್ಡ್ ಮಾಡಿಕೊಂಡು ಡಬಲ್ ಫೋಲ್ಡಲ್ಲಿ ಈ ಕಡೆಯೂ ಕೂಡ ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಸ್ಟಿಚ್ಚನ್ನು ಹಾಕ್ಕೊತಾ ಬರಬೇಕು. ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು. ಸ್ವಲ್ಪ ಪ್ರಾಕ್ಟೀಸ್ ಆಗಬೇಕಷ್ಟೇ ಬಿಗಿನರ್ಸ್ಗೆ. ಪ್ರಾಕ್ಟೀಸ್ ಆದರೆ ನೀವು ಕೂಡ ತುಂಬಾ ನೀಟಾಗಿ ಫಿನಿಶಿಂಗನ್ನು ಕೊಟ್ಕೋಬೋದು ಸ್ಟ್ರೈಟ್ ಕಟ್ ಕುರ್ತೀಸ್ನ ಸ್ಟಿಚ್ ಮಾಡುವಾಗ ನೋಡಿ. ಈ ರೀತಿ ಈಗ ಮತ್ತೆ ಮೇಲ್ಗಡೆಯಿಂದ ಅಂದರೆ ಮೈನ್ ಫ್ಯಾಬ್ರಿಕ್ ಸೈಡಿಂದ ಇನ್ನೊಂದು ಸ್ಟಿಚ್ಚನ್ನು ಈ ರೀತಿ ಹಾಕ್ಕೋಬೇಕು. ಈ ಸ್ಟಿಚ್ ಹಾಕೋವಾಗ ಆದಷ್ಟು ಕ್ಲಾತನ್ನು ಎಳ್ಕೊಂಡು ನೀವು ಹಿಂದೆಗಡೆ ಸ್ಟಿಚ್ ಹಾಕಬೇಕಾಗುತ್ತೆ. ನೀಟಾಗಿ ಬರುತ್ತೆ ಸ್ಲಿಟ್ ಅನ್ನೋದು ನಿಮಗೆ. ಈ ರೀತಿ ಕ್ಲಾತನ್ನು ಹಿಂದೆಗಡೆ ನೀಟಾಗಿ ಎಳ್ಕೊಂಡು ಸ್ಟಿಚ್ ಹಾಕೋದಾದರೆ ನೋಡಿ ಈ ಸ್ಟಿಚ್ ಅನ್ನೋದು ವಿ ಶೇಪಲ್ಲಿ ಬರುತ್ತೆ ನೋಡಿ. ಈ ರೀತಿ ಆದಷ್ಟು ಎಡ್ಜಲ್ಲಿ ಈ ಸ್ಟಿಚ್ಚನ್ನು ಹಾಕ್ಕೊತಾ ಹೋಗಬೇಕು. ನೋಡ್ತಿದ್ರಲ್ವ ಯಾವ ರೀತಿ ನಾವು ಸೈಡ್ ಸ್ಲಿಟ್ ಅನ್ನೋದು ಸ್ಟಿಚ್ ಮಾಡ್ಕೊಂಡಿವಿ ಅಂತ. ಫಿನಿಶಿಂಗ್ ಅಂತೂ ತುಂಬಾ ನೀಟಾಗಿ ಬರುತ್ತೆ. ನೀವು ನಾನು ಯಾವ ರೀತಿ ಸ್ಟಿಚ್ ಮಾಡಿದ್ದೀನೋ ಆ ರೀತಿ ನೀವು ಸ್ಟಿಚ್ ಮಾಡಿಕೊಂಡ್ರೆ ನೋಡಿ. ಕೆಳಗಡೆ ಬಾಟಮನ್ನು ಫೋಲ್ಡ್ ಮಾಡ್ಕೊಳ್ಳೋದಕ್ಕೆ ನಾವೇನು 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿರ್ತೀವಲ್ಲ 1 ಇಂಚ್ ಎಕ್ಸ್ಟ್ರಾಗೆ ಡಬಲ್ ಫೋಲ್ಡ್ ಮಾಡಿಕೊಂಡು ಈಗ ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ ನೋಡಿ. ಫಸ್ಟು 1/2 ಇಂಚು, ಆನಂತರ ಇನ್ನೊಂದು ಸಲ ಫೋಲ್ಡ್ ಮಾಡಿಕೊಂಡು ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊತಾ ಹೋಗಬೇಕು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋದಲ್ಲಿ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಯಾರಾದರೂ ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ಅಥವಾ ಯಾರಿಗಾದ್ರೂ ಯೂಸ್ಫುಲ್ ಆಗುತ್ತೆ ಅಂದರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ. ಇಲ್ಲೂ ಕೂಡ ಡಬಲ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳೋವಾಗ ಆದಷ್ಟು ಮೈನ್ ಸೈಡು ಅಂದರೆ ಮೈನ್ ಫ್ಯಾಬ್ರಿಕ್ ಸೈಡಿಂದ ನೀವು ಹಾಕ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಸ್ಲಿಟ್ಟಿಗೂ ಅಷ್ಟೇ ಮತ್ತು ಈ ರೀತಿ ಫೋಲ್ಡ್ ಮಾಡ್ತೀವಲ್ಲ ಬಾಟಮಲ್ಲಿ ಅದಕ್ಕೂ ಅಷ್ಟೇ. ಫಸ್ಟು ಲೈನಿಂಗ್ ಸೈಡ್ ಫೋಲ್ಡ್ ಮಾಡ್ಕೊಂಡು ರಾಂಗ್ ಸೈಡ್ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಹಾಕ್ತೀವಿ. ಆನಂತರ ಇನ್ನೊಂದು ಸ್ಟಿಚ್ಚನ್ನು ಹಾಕೋವಾಗ ರೈಟ್ ಸೈಡ್ಗೆ ಪ್ಲೇಸ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೋಬೇಕು ನೋಡಿ. ಇದು ರಾಂಗ್ ಸೈಡು ಫಸ್ಟು 1/2 ಇಂಚಿಗೆ ಡಬಲ್ ಫೋಲ್ಡ್ ಮಾಡಿಕೊಂಡು ಈ ರೀತಿ ಸ್ಟಿಚ್ ಹಾಕ್ತೀವಲ್ವಾ. ಇನ್ನೊಂದು ಸ್ಟಿಚ್ ಹಾಕೋವಾಗ ರೈಟ್ ಸೈಡ್ ಪ್ಲೇಸ್ ಮಾಡ್ಕೊಂಡು ನೀವು ಎಡ್ಜಲ್ಲಿ ಸ್ಟಿಚ್ ಹಾಕ್ಕೋಬೇಕಾಗುತ್ತೆ.
ಸ್ಲಿಟ್ಟನ್ನ ಸ್ಟಿಚ್ ಮಾಡ್ಕೊಳ್ಳೋಕು ಸೇಮ್ ಇದೇ ರೀತಿನೇ ಸ್ಟಿಚ್ ಮಾಡ್ಕೋಬೇಕು. ಫಸ್ಟು ರಾಂಗ್ ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೊತೀವಿ. ಇನ್ನೊಂದು ಸ್ಟಿಚ್ ಹಾಕುವಾಗ ನಾವು ರೈಟ್ ಸೈಡಿಂದ ಸ್ಟಿಚ್ ಹಾಕ್ಕೋಬೇಕು. ಹಾಫ್ ಇಂಚ್ ಮಾರ್ಜಿನ್ ಫಸ್ಟ್ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಫಸ್ಟ್ ಸ್ಟಿಚ್ ಹಾಕುವಾಗ ಕ್ಲಾತನ್ನು ಎಳೆದು ಸ್ಟಿಚ್ ಹಾಕೋಬಾರ್ದು. ನೀವೇನಾದರೂ ಎಳೆದು ಸ್ಟಿಚ್ ಹಾಕೋಂಗಿದ್ರೆ ಹೆಚ್ಚು ಕಡಿಮೆ ಅನ್ನೋದು ಬಂದುಬಿಡುತ್ತೆ. ನೀಟಾಗಿ ನೋಡಿಕೊಂಡು ನಿಧಾನಕ್ಕೆ ಸ್ಟಿಚ್ ಹಾಕ್ಕೋಬೇಕು. ನೋಡಿ, ಈಗ ರೈಟ್ ಸೈಡಲ್ಲಿ ಸ್ಟಿಚ್ ಹಾಕ್ಕೊಳ್ಳೋವಾಗ ಕ್ಲಾತನ್ನು ಸ್ವಲ್ಪ ಹಿಂದೆಗಡೆ ಟೈಟಾಗಿ ಎಳ್ಕೊಂಡು ಸ್ಟಿಚ್ ಹಾಕಬೇಕು. ನೋಡಿ, ಮೇಲ್ಗಡೆಯಿಂದ ಸ್ಟಿಚ್ ಹಾಕೋವಾಗ ಹಿಂದೆಗಡೆ ಕ್ಲಾತನ್ನು ನೀಟಾಗಿ ಸ್ವಲ್ಪ ಎಳ್ಕೊಂಡು ಸ್ಟಿಚ್ ಹಾಕಬೇಕು. ಈಗ ಫೈನಲ್ ಆಗಿ ನಮಗೆ ಡ್ರೆಸ್ ಟಾಪ್ ಅನ್ನೋದು ಸ್ಟಿಚ್ ಮಾಡಿದ್ದು ಕಂಪ್ಲೀಟ್ ಆಯಿತು. ನೀಟಾಗಿ ಸೈಡ್ ಫಿಟ್ಟಿಂಗ್ ಲೈನ್ ಕಡೆ ಓವರ್ಲಾಕನ್ನು ಮಾಡ್ಕೊಬಿಟ್ರೆ ನಮಗೆ ಡ್ರೆಸ್ ಅನ್ನೋದು ಕಂಪ್ಲೀಟಾಗಿ ರೆಡಿ ಆಗುತ್ತೆ. ನೋಡಿ ಯಾವ ರೀತಿ ನಮಗೆ ಫಿನಿಶಿಂಗ್ ಅನ್ನೋದು ಬಂದಿದೆ ಅಂತ. ಆದಷ್ಟು ನಾವು ನಮಗಿದು ಕಾಟನ್ ಫ್ಯಾಬ್ರಿಕ್ ಆಗಿರೋದ್ರಿಂದ ಪಾಲಿಸ್ಟರ್ ಲೈನಿಂಗನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ನೋಡಿ, ನೀಟಾಗಿ ಒಂದು ಸಲ ಐರನ್ ಮಾಡ್ಕೊಬಿಟ್ರೆ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿರುತ್ತೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತಂದರೆ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.